ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ದೇವರು ನನ್ನ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ದೇವರದೊನ್ನೆಯ ಕೋಲು ನನಗೆ ಧೈರ್ಯವ ಕೊಡುತ್ತದೆ. ದೇವರದೊನ್ನೆಯ ಕೋಲು ನನಗೆ ಧೈರ್ಯವ ಕೊಡುತ್ತದೆ. ಆತನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಆತನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವ ದೇವರು ತಾನೇ ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವ ದೇವರು ತಾನೇ ನನ್ನ ಸೇರಿಸಿಕೊಳ್ಳುವನು. ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಆಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ವೈರಿಗಳ ಮುಂದೆ ನಮಗೆ ಔತಣವನ್ನು ಸಿದ್ಧಪಡಿಸುವನು. ವೈರಿಗಳ ಮುಂದೆ ನಮಗೆ ಔತಣವನ್ನು ಸಿದ್ಧಪಡಿಸುವನು. ನಮ್ಮ ತಲೆಗೆ ತೈಲವನ್ನು ಆತನೇ ಹಚ್ಚುವನು. ನಮ್ಮ ತಲೆಗೆ ತೈಲವನ್ನು ಆತನೇ ಹಚ್ಚುವನು. ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ಸೇನಾಧೀಶನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರ್ಯಾರು? Thank you, Father, for your wonderful time, my Lord. Praise thy name for this wonderful time, my Lord. ಕರ್ತಾದಿ ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಬಲಗೊಳಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಡೆಯ ನಿರಕ್ಷಕನೇ, ಇವತ್ತು ಕರ್ತನೆ ರಾಜ, ದೂರದಿಂದ ದೇಶ ವಿದೇಶಗಳಿಂದ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ದೇವರ ವಾಕ್ಯದಿಂದ ಉಂಟಾಗತಕ್ಕಂಥ ಈ ಶುಭ ವಾರ್ತೆಯನ್ನು ಈ ಒಂದು ಭಯಂಕರವಾದಂಥ ಗಂಡಾಂತರದ ಸಮಯದಲ್ಲಿ, ಭಯಭ್ರಾಂತವಾದಂಥ ವಾತಾವರಣದಲ್ಲಿ, ದಿಗುಲು, ಚಿಂತೆ, ಭಯ
ದಿಂದ ಪೀಡಿತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶುಭವಾರ್ತೆ ಇವತ್ತು ಕರ್ತನೆ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿ ಅವರನ್ನು ಬಲಗೊಳಿಸುದೇವ್ರೆ. ಇವತ್ತು ಮಹೋನ್ನತನಾಗಿರ್ತಕ್ಕಂಥ ಸುಪ್ರೀಂ ಗಾಡ್ ಆಗಿರ್ತಕ್ಕಂಥ ನಮಗೆ ಕೊಡತಕ್ಕಂಥ ಆ ಸುಪ್ರೀಂ ಪ್ರೊಟೆಕ್ಷನ್ ಅನ್ನು ಮಹೋನ್ನತನ ಆಶ್ರಯದಲ್ಲಿ, ಮಹೋನ್ನತನ ಮೊರೆ ಹೊಕ್ಕಿದ್ದವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹೌದು ರಾಜ, ಇವತ್ತು ಈ ಯೇಸು ಕ್ರಿಸ್ತನ ವಾರ್ತೆಯನ್ನು ಕೇಳತಕ್ಕಂಥ ಎಲ್ಲ ದೇವಜನರು, ವೀಕ್ಷಕರು ಎಲ್ಲರಿಗೂ ಹೌದು, ನೀನು ಕ್ರಿಸ್ತು ಯೇಸುವನನ್ನು ಅರಿತುಕೊಂಡು ಆತನ ನಾಮವನ್ನು ತಿಳಿದುಕೊಂಡ್ರೆ ಸಾಕು, ನಿನಗೆ ಬರ್ತಕ್ಕಂಥ ಎಲ್ಲ ಪೀಡೆಯಿಂದ, ಪಿಡುಗುಯಿಂದ, ಸೋಂಕಿನಿಂದ, ಮಾರಕ ವ್ಯಾಧಿಗಳಿಂದ, ನಷ್ಟಗಳಿಂದ, ನಾಶಗಳಿಂದ ರಕ್ಷಿಸಲಿಕ್ಕೆ ಸಮರ್ಥನಾಗಿರ್ತಕ್ಕಂಥ ಒಡೆಯನಾಗಿರುವ ಯೇಸು ಕ್ರಿಸ್ತನನ್ನು ನೀನು ತಿಳಿದುಕೊಂಡ್ರೆ ಸಾಕು ಎಂಬ ನಿನ್ನ ವಾಕ್ಯಗಳಿಂದ ಕರ್ತನೆ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ತಿಳಿದುಕೊಳ್ಳುವಂತೆ ಸಹಾಯ ಮಾಡು. ಆಶೀರ್ವದಿಸು, ಬಲಪಡಿಸು, ವೃದ್ಧಿಗೊಳಿಸು. ಕೇಳತಕ್ಕಂಥ ಪ್ರತಿಯೊಬ್ಬರಿಗೆ ಶುಭವಾಗಿ ಮುಗಿಸುವುದರೊಳಗೆ ಕರ್ತನೆ ಅವರ ಜೀವನದಲ್ಲಿ ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು ಆಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ದಾಂಡೇಲಿ, ಕರ್ನಾಟಕ, ಇಂಡಿಯಾದಿಂದ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ಇದೊಂದು ಸುಂದರವಾದಂಥ ಸಮಯ. ಇವತ್ತು ನಾನು ಕಳೆದ 2 ದಿನಗಳಿಂದ ತಾಂತ್ರಿಕ ದೋಷ ಇರೋದ್ರಿಂದ, ತಾಂತ್ರಿಕ ದೋಷವಾಗ್ತಾ ಇರೋದ್ರಿಂದ, ಅಂತರ್ಜಾಲದ ತಾಂತ್ರಿಕ ದೋಷವಾಗ್ತಾ ಇರೋದ್ರಿಂದ ನಾನು ನಿಮ್ಮೊಟ್ಟಿಗೆ ಸಂಪರ್ಕ ಮಾಡಲಿಕ್ಕಾಗಿಲ್ಲ. ಆದರೆ ಇವತ್ತು ಈ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ, ಪ್ಯಾಂಡಮಿಕ್ ಅಂದರೆ ಮಾರಕ, ಸೋಂಕಿತ, ಭಯಭ್ರಾಂತ, ದಿಗುಲು, ಚಿಂತೆ ಮತ್ತು ಆರ್ಥಿಕದಲ್ಲಿರ್ತಕ್ಕಂಥ ಅಸ್ತವ್ಯಸ್ತವಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಬಹುಬಲವಾದಂಥ, ಅದ್ಭುತವಾದಂಥ ಸುರಕ್ಷೆ ನಮಗೆ ದೇವರು ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ನಾನು ಹೇಳ್ತಿರ್ತಕ್ಕಂಥ ಏನಂದರೆ, ಸುಪ್ರೀಂ ಪ್ರೊಟೆಕ್ಷನ್, ಅ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಗಾಡ್. ಪರಲೋಕದಿಂದ ಮಹೋನ್ನತನ ರಕ್ಷಣೆ, ಸುಭದ್ರತೆ ನಮಗೆ ಒದಗಿಸಲಾಗಿದೆ. ನಂಬುವ ಎಲ್ಲರೂ ಇದನ್ನು ಅನುಭವಿಸುತ್ತೀರಿ. ಅದಕ್ಕಾಗಿ ನಾನೊಂದು ಕಾರ್ಯವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬಹಳ ಜನರು, ಪೂರ್ವದಲ್ಲಿರ್ತಕ್ಕಂಥ ಅನೇಕ ಭಕ್ತರು ನಮಗೆ ತಿಳಿಸಿದ್ದನ್ನು ನಾವು ನೋಡಿರುವಾಗ, ರಕ್ಷಣೆ ಅನ್ನೋ ಪದದ ಅರ್ಥ ನಮಗೆ ಕೆಲವು ವಿಧವಾಗಿ ನಮಗೆ ತಿಳಿಸಿರ್ತಾರೆ. ಅದರಲ್ಲಿ ಕೆಲವು ಎ ಮತಸ್ಥರು, ಡಿ ಮತಸ್ಥರು, ಸಿ ಮತಸ್ಥರು. ಯಾಕೆ ನಮ್ಮ ಈ ಒಂದು ದೇವಲೋಕದಲ್ಲಿ ಮತ್ತು ದೇವಜನರ ಮಧ್ಯದಲ್ಲಿ ಕೂಡ ಕೆಲವೊಂದು ಮತ ಸಂಬಂಧವಾದಂಥ ಆಲೋಚನೆಗಳಿದೆ. ಕೆಲವು ಮತಸ್ಥರು ಸಿ ಮತಸ್ಥರಿಗೆ ಕೇಳ್ತಾರೆ, ನೀನು ರಕ್ಷಣೆ ಹೊಂದಿದೀಯಾ ಎಂಬುದಾಗಿ. ರಕ್ಷಣೆ ಅಂದರೆ ಏನೋ ಗೊತ್ತಿರೋದಿಲ್ಲ ಸಿ ಮತಸ್ಥರಿಗೆ. ಬಿ ಮತಸ್ಥರು ರಕ್ಷಣೆ ಅಂದರೆ ಸ್ವಲ್ಪ ಗೊತ್ತಿರ್ತದೆ. ಅವರು ಎಲ್ಲ ಕೆಟ್ಟ ಚಟಗಳನ್ನು ಬಿರಿದು ಪಾಪದಿಂದ ಮಾನಸಾಂತರ ಹೊಂದಿಕೊಂಡು ಯೇಸು ಕ್ರಿಸ್ತ ನಂಬಿ, ರಕ್ಷಣೆ ಅಂದರೆ ಏನಂದರೆ ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿಕೊಳ್ಳುವನು, ರಕ್ಷಣೆ ಹೊಂದುವನು. ಗಂಭೀರವಾಗಿ ಹೇಳ್ತಾರಲ್ವ್ಯಾ, ರಕ್ಷಣೆ ಹೊಂದುವನು. ಪ್ರೈಸ್ ಲಾರ್ಡ್ ಜೀಸಸ್. ಮನೋಪ್ರಕೃತಿಯಿಂದ ಹೇಳುವ ರಕ್ಷಣೆ ಹೊಂದುವನು, ನಂಬದೇ ಇರುವವನು ನಾಶವಾಗುವನು. ಹಾಗಾಗಿ ಅವರು ತಿಳಿಸಿದ ಮೇಲೆ ನಂಬಿದ್ದವನಿಗೆ ರಕ್ಷಣೆ ಅಂದರೆ ಏನು? ಬೈಬಲ್ ಪ್ರಕಾರವಾಗಿ ನಮ್ಮ ಪೂರ್ವ ವಾಕ್ಯಗಳು ನೋಡ್ತಾರೆ. ರಕ್ಷಣೆ ಅಂದರೆ ಏನಂದರೆ, ಯೇಸು ಕ್ರಿಸ್ತ ನಂಬಿ ಆತನ ಒಂದು ವೇಳೆ ಜೀವನದ ಯಾತ್ರೆಯಲ್ಲಿ ಬದುಕುತ್ತಾ ದೀರ್ಘಕಾಲ ಬದುಕಿ ತದನಂತರ ತೀರಿದ ನಂತರ, ಮರಣಿಸಿದ ನಂತರ ನರಕದಿಂದ ರಕ್ಷಿಸಿ ಪರಲೋಕಕ್ಕೆ ಅವರನ್ನು ಸೇರಿಸುತ್ತಾನನ್ನತಕ್ಕಂಥ ಅರ್ಥ ಪೂರ್ವದಲ್ಲಿರ್ತಕ್ಕಂಥ ಬಿ ಸಭೆಯವರು, ಬಿ ಮತಸ್ಥರು ಹೇಳ್ತಿದ್ರು. ಆದರೆ ಎ ಮತಸ್ಥರು ಬಂದು ಕೇಳ್ತಿದ್ರು, ನೀನು ಪರಿಶುದ್ಧಾತ್ಮಾಭಿಷೇಕ ಹೊಂದಿಕೊಂಡಿದೆಯಾ? ಹಾಗಾದರೆ ಪರಿಶುದ್ಧಾತ್ಮಾಭಿಷೇಕ ಹೊಂದಿಕೊಂಡ್ರೆ ಮಾತ್ರವೇ ನೀನು ಪರಲೋಕವನ್ನು ನೋಡ್ತಿ ಎಂಬುದಾಗಿ. ಆದರೆ ಇವತ್ತು ರಕ್ಷಣೆ ಎಂಬ ಪದದ ಕಂಪ್ಲೀಟ್ ಡೆಫಿನೇಷನ್, ಅರ್ಥದ ಸ್ಪಷ್ಟ ವಿವರ. ರಕ್ಷಣೆ ಅಂದರೆ ಇಂಗ್ಲಿಷ್ನಲ್ಲಿ ಸಾಲ್ವೇಷನ್ ಎಂಬುದಾಗಿ ಇದಕ್ಕೆ ವಿಶೇಷವಾದಂಥ ಪದ ಕೊಡಲಾಗಿದೆ. साल्वेशन ಎಂಬುದಾಗಿ रक्षणे हिंदी में उद्धार कहते हैं उसको। जो भी यीशु मसीह पर विश्वास रखते हैं और उसके नाम पर जो भी बपतिस्मा लेते हैं वो उद्धार पाएंगे, ಈ ರೀತಿಯಲ್ಲಿ ಹಿಂದಿನಲ್ಲಿ ಹೇಳಲಾಗಿದೆ। ಅದಕ್ಕಾಗಿ ರಕ್ಷಣೆ ಎಂಬ ಪದಕ್ಕೆ ಬಹಳ ಜನರು ನಾವು ಪೂರ್ವದಲ್ಲಿ ನಮಗೆ ಅಪಾರ್ಥವಾಗಿತ್ತು। ಕೆಲವು ಜನ ತಿಳ್ಕೊಂಡಿದ್ದಾರೆ ಮರಣಿಸಿದ ನಂತರ ಈ ನರಕದಿಂದ ಬಿಡಿಸಿ ದೇವರು ಪರಲೋಕಕ್ಕೆ ಸೇರಿಸ್ತಾನೆ ಎಂಬುದಾಗಿ। ಇಲ್ಲ, ಇದು ರಕ್ಷಣೆ ಅನ್ನೋ ಪದ ಇದು ಮತ ಸಂಬಂಧವಾದಂಥ ಪದ ಅಲ್ಲ,
ಇದು ಒಂದು ರಾಜರ ವ್ಯವಸ್ಥೆಗೆ ಸಂಬಂಧಪಟ್ಟಿರತಕ್ಕಂಥ ಶಬ್ದವಾಗಿದೆ. ಅದಕ್ಕಾಗಿ ಈ ರಕ್ಷಣೆ ಎಂಬ ಶಬ್ದದ ಅರ್ಥ, ಬೈಬಲ್ನ ಅರ್ಥ, ಬಹಳ ಜನರು ನಿಘಂಟುಗಳು ತಗೋತೇವೆ, ಡಿಕ್ಷನರಿ ತಗೊಳ್ತೇವೆ. ನಾವು ಡಿಕ್ಷನರಿಗಳು ತೆಗೆದುಕೊಂಡು ರಕ್ಷಣೆ ಎಂಬ ಪದದ ಅರ್ಥ ಒಂದು ನಿಜವಾಗಲೂ ನೋಡಬೇಕಾದ್ರೆ ಅರಸರ ಪ್ರಭುತ್ವದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ತಾ ಇಲ್ಲ ನಾನು, ಅರಸರ ಪ್ರಭುತ್ವದಲ್ಲಿ ತನ್ನ ರಾಜ್ಯದ ಎಲ್ಲ ಜನರ ಜೀವನವನ್ನು ಕಾಪಾಡಿಕೊಳ್ಳುವುದು, ಅವರನ್ನು ರಕ್ಷಿಸಿಕೊಳ್ಳುವ ದಾಯಿತ್ವ, ಅಂದರೆ ನಮ್ಮ ಭಾಷೆಯಲ್ಲಿ, ಸರಳವಾದ ಭಾಷೆಯಲ್ಲಿ ಅಂದರೆ ಹಿಂದಿ ಭಾಷೆಯಲ್ಲಿ ಜವಾಬ್ದಾರಿ, ದಾಯಿತ್ವ ಅರಸನ ಭುಜದ ಮೇಲಿರ್ತದೆ. ಅರಸನು ತನ್ನ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳನ್ನು, ವಸ್ತುಗಳನ್ನು ಕಾಪಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ಆತನ ಭುಜದ ಮೇಲಿರ್ತದೆ. ಆಗ ಅರಸನು ತನ್ನ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಸುತ್ತಲೂ ಗೋಡೆಯನ್ನು ಕಟ್ಟಿಸಿ ಸೈನ್ಯವನ್ನು ಆಯ್ಕೆ ಮಾಡಿ ಅವರನ್ನು ಏರ್ಪಡಿಸಿ, ಯಾವುದೇ ಕೇಡು ಮಾಡತಕ್ಕಂಥ ಉಗ್ರವಾದಿಗಳಾಗಲಿ ಅಥವಾ ಬೇರೆ ದೇಶದವರಾಗಲಿ ಒಳಗೆ ನುಗ್ಗಿ ಬರಬಾರದೆಂಬುದಾಗಿ ಕೋಟೆ ಅಥವಾ ಕೊತ್ತಲಗಳನ್ನು ಕಟ್ಟು ಅಥವಾ ಸೈನಿಕರನ್ನು ಏರ್ಪಡಿಸಿ ಒಳಗೆ ಬರದಂತೆ ಅವನು ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ, ದಾಯಿತ್ವ ಅರಸನಿಗಿರ್ತದೆ. ಈಗ ಬರೋಣ, ರಕ್ಷಣೆ ಅನ್ನೋ ಪದ ಅಲ್ಲಿಂದ ಬಂದಿದೆ. ಅದು ಬೈಬಲ್ನಲ್ಲಿ ನಾವು ಭಾಳ ಜನರು ಇದನ್ನು ಆಧ್ಯಾತ್ಮಿಕವಾಗಿ ಹೋಲಿಸ್ತೇವೆ, ಆದರೆ ರಕ್ಷಣೆ ಅನ್ನೋ ಪದದ ಸ್ಪಷ್ಟ ಅರ್ಥ ಬೈಬಲ್ನಲ್ಲಿ ಒಂದು ಅಧ್ಯಾಯ ಶುಭ್ರವಾಗಿ ಹೇಳ್ತದೆ. ಅದನ್ನು ಕೀರ್ತನೆ 91:1ರಿಂದ ಕೊನೆವರೆಗೂ ಓದೋಣ. ರಕ್ಷಣೆ ಎಂಬ ಪದದ ಸ್ಪಷ್ಟ ಅರ್ಥ ಆ ಕೀರ್ತನೆ 91ರಿಂದ ಕೊನೆಯವರೆಗೂ ಅದರ ಅರ್ಥ ಉಲ್ಲೇಖಿಸಲ್ಪಟ್ಟಿದೆ. ಒಂದೊಂದಾಗಿ ನೋಡೋಣ. ಕೊನೆ ವಚನವನ್ನು ಮೊದಲು ಓದ್ತೀರಿ, ಆಮೇಲೆ ಮೊದಲನೇ ವಚನವನ್ನು ಓದಿಸ್ತೇನೆ. ದಯಮಾಡಿ ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ, ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸಿ ಇಲ್ಲಿ ಕೀರ್ತನೆ 91 ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ, ನಾನು ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿಪಡಿಸಿ. ಯಾರು ಆ ಪರಾತ್ಪರನ ಅಂದರೆ ಮಹೋನ್ನತನ ಆಶ್ರಯಕ್ಕೆ ಬಂದು ಸರ್ವಶಕ್ತನ ಆಶ್ರಯದಲ್ಲಿ ಮೊರೆ ಹೊಕ್ಕಿದ್ದವನು ಸುರಕ್ಷಿತನಾಗಿರುವಂತಕ್ಕಂಥ ಮಾತನ್ನು ನೋಡುವಾಗ ಕೊನೆಯ ವಚನ ಹೇಳಲಾಗಿದೆ, ನಾನು ಅವನಿಗೆ ದೀರ್ಘಾಯುವನ್ನು ಕೊಟ್ಟು ತೃಪ್ತಿಪಡಿಸಿ ರಕ್ಷಣೆ, ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಎಂಬುದಾಗಿ ಹೇಳಲಾಗಿದೆ. ಅದು ಕಿಂಗ್ ಜೇಮ್ಸ್ ಟ್ರಾನ್ಸ್ಲೇಷನ್ ತೋರಿಸುತ್ತೇನೆ ಎಂಬುದಾಗಿ, ರೂಟೀನ್ ಆಕ್ಷನ್ ಅಂತ ಬರ್ತದೆ ನಮಗೆ, ತೋರಿಸುತ್ತೇನೆ ಎಂಬುದಾಗಿ. ಅದಕ್ಕಾಗಿ ನಾವು ಆ ರಕ್ಷಣೆ ಕೊನೆ ಮಾತನ್ನು ಓದಿ ಕೂಡ ರಕ್ಷಣೆ ಬೇರೆ ಅಂತ ತಿಳ್ಕೊಳೋದು ಇಲ್ಲ. ಕೀರ್ತನೆ ಪುಸ್ತಕದಲ್ಲಿರ್ತಕ್ಕಂಥ 91ನೇ ಕೀರ್ತನೆ ರಕ್ಷಣೆಯ ಸ್ಪಷ್ಟ ಅರ್ಥ ಕೊಡ. ನನ್ನ ಪ್ರಿಯ ಸಹೋದರಿ ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳತಕ್ಕಂಥ ಎಲ್ಲ ನನ್ನ ಥಿಯಾಲಜಿಕಲ್ ಮಿತ್ರರೇ, ಬೋಧಕರೇ, ಪಂಡಿತರೇ, ಸಭಾಪಾಲಕರೇ, ದಯಮಾಡಿ ರಕ್ಷಣೆ ಅನ್ನೋ ಪದದ ಅದ್ಭುತವಾದಂಥ ಅರ್ಥ ಒಂದು ದೊಡ್ಡ ಸೇವಕರ ಮೂಲಕವಾಗಿ ಇದನ್ನು ಬಯಲುಗೊಳಿಸಲಾಗಿದೆ, ವಿದ್ವಾಂಸರ ಮೂಲಕವಾಗಿ. ಅದು ನಾನು ತಿಳಿದುಕೊಂಡಿದ್ದೇನೆ, ನಾನು ಕಲಿತುಕೊಂಡಿದ್ದೇನೆ. ಎಷ್ಟು ಒಂದು ಸುಂದರವಾದಂಥ ಅರ್ಥ ಇದೆ. ರಕ್ಷಣೆ ಅನ್ನೋ ಪದ ಅದ್ಭುತವಾದಂಥ ಅರ್ಥ ಕೊಡ್ತಾ ಇದೆ. ಅದಕ್ಕಾಗಿ ಇದು ಅರಸನು ತನ್ನ ಪ್ರಜೆಗಳನ್ನು ರಕ್ಷಿಸಿಕೊಳ್ತಾನೆ. ಇದರ ವಿಷಯದಲ್ಲಿ ಅಂದರೆ 3 ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಒಂದು, ಅವರನ್ನು ಆಧ್ಯಾತ್ಮಿಕ ಅಂದರೆ ಮನಃಶಾಂತಿ, ನೆಮ್ಮದಿ ಕಳೆದುಕೊಳ್ಳದಂತೆ ಆಧ್ಯಾತ್ಮಿಕವಾಗಿ, ಎರಡನೇದಾಗಿ ಭೌತಿಕವಾಗಿ ಫಿಸಿಕಲಿ, ಮೂರನೇದಾಗಿ ಮೆಟೀರಿಯಲ್ ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ, ವಸ್ತುಗಳಲ್ಲಿ ಅವನಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಭದ್ರತೆಯನ್ನು ಅನುಗ್ರಹಿಸುತ್ತಾನೆ. ಭೌತಿಕ ಆರೋಗ್ಯದಲ್ಲಿಯೂ, ಭಷ್ಟದಲ್ಲಿ, ಪುಷ್ಟಿದಲ್ಲಿಯೂ ಆತನ ಆರೋಗ್ಯವಾಗಿರುವುದರಿಂದ ಸುಭದ್ರತೆಯನ್ನು ಅನುಗ್ರಹಿಸುತ್ತಾನೆ. ಅಂದರೆ ಅನಾರೋಗ್ಯ ಬರದಂತೆ, ಅಥವಾ ಅನಾರೋಗ್ಯ ಬಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಔಷಧ ಉಪಚಾರಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು, ಬೇಕಾಗಿರ್ತಕ್ಕಂಥ ಎಲ್ಲ ಪರಿಹಾರಗಳನ್ನು ಹುಡುಕುತ್ತಾನೆ. ಅದನ್ನೆಲ್ಲ ತೆರೆದುಕೊಳ್ಳೋದು ಅರಸನ ಬಾಧ್ಯತೆ ಆಗಿರ್ತದೆ ಅಥವಾ ಅರಸನ ಹೊಣೆಗಾರಿಕೆ ಆಗಿರ್ತದೆ. ಅದೇ ರೀತಿಯಲ್ಲಿ ಪ್ರಜೆಗಳ ಮನಃಶಾಂತಿ, ನೆಮ್ಮದಿ, ಅವರಿಗೆ ವಿಶ್ರಾಂತಿ, ಮನಃಶಾಂತಿ ಕೊಡುವುದೆಲ್ಲ, ಇದರ ಕುರಿತು ಕೂಡ ಸುಭದ್ರತೆ ಅರಸನೇ ಅನುಗ್ರಹಿಸಬೇಕಾಗ್ತದೆ.
ಆದ ಕಾರಣ ನಾನು ಈ 3 ಕ್ಷೇತ್ರದಲ್ಲಿ ಈ ರಕ್ಷಣೆ ಅನ್ನೋ ಪದದ ಅರ್ಥ 91ನೇ ಕೀರ್ತನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ನನ್ನ ವಿಶೇಷವಾದ ರಕ್ಷಣೆ. ತೃಪ್ತಿಯುಳ್ಳ ದೀರ್ಘ ಅಂದರೆ 80 ಅಥವಾ 70 ಅಥವಾ 80 ವರ್ಷಗಳು. ತೃಪ್ತಿಯುಳ್ಳ ದೀರ್ಘ ಅಂದರೆ ದಿನದ ಪ್ರತಿಯೊಂದು ದಿನಗಳು ಅವನಿಗೆ ತೃಪ್ತಿಯಾಗುವಂತೆ ಕೊಡ್ತಾನೆ. ತದನಂತರ ರಕ್ಷಣೆ, ಈ ರೀತಿಯಿಂದ ನನ್ನ ರಕ್ಷಣೆಯನ್ನು ಅವರಿಗೆ ತೋರಿಸುತ್ತೇನೆ ಎಂಬುದಾಗಿಲ್ಲ. ಈಗ ಮೊದಲನೇ ವಚನದಿಂದ ನಾವು ಬರೋಣ. ದಾವೀದನು ಈ ಕೀರ್ತನೆ ಬರೆಯುವಾಗ, ಈ ಕೀರ್ತನೆಗಾರನು ಈ ಕೀರ್ತನೆಯನ್ನು ಬರೆಯುವಾಗ ಇದನ್ನು ಮೋಸೆ ಅಥವಾ ಮೀರಿಯಾಮಳು ಈ ಕೀರ್ತನೆಯನ್ನು ಹಾಡಿದರು ಎಂಬುದಾಗಿ ಕೆಲವು ವಿದ್ವಾಂಸರು ಹೇಳ್ತಾರೆ. ಅದರಲ್ಲಿ ನಾನು ಮೋಸೆ ಅಥವಾ ಮೀರಿಯಾಮಳು ಈ ಒಂದು ಕೀರ್ತನೆಯನ್ನು ಹಾಡಿದಳು ಎಂಬುದಾಗಿ ನಾನು ಕೂಡ ಅದನ್ನು ನಂಬುತ್ತಾ ಇದ್ದೇನೆ. ಯಾಕಂದರೆ ಇದು ಕೀರ್ತನೆ ಎಲ್ಲಿಂದ ಬರೆದಿದೆ ಅಂದರೆ ಇಸ್ರಾಯೇಲ್ ಜನಾಂಗ ಗೋಷೆನ್ನಲ್ಲಿರುವಾಗ ನಡೆದಿರ್ತಕ್ಕಂಥ ಸಂಗತಿಯನ್ನು ಹಾಡಿದಾರಲ್ಲಿ. ಅದಕ್ಕೆ ಗೋಷೆನ್ನಲ್ಲಿರುವಾಗ ಉಪದ್ರವಗಳು 10 ಉಪದ್ರವಗಳು ಬಂದಾಗ ಆ 10 ಉಪದ್ರವಗಳಿಂದ ಹೇಗೆ ಕಾಪಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಆದ ಕಾರಣ ಈಗ ಈ ಕೀರ್ತನೆಗಾರನು ಹೇಳುತ್ತಿರುವಾಗ ಮೊದಲಿಂದ ಓದ್ತಾ ಬರ್ತೀರಿ. ದಯಮಾಡಿ ಒಂದೊಂದು ಶಬ್ದಗಳು ಕೂಡ ಕಳ್ಕೊಬೇಡ್ರಿ. ಯಾಕಂದರೆ ಈ ಒಂದು ಭಯಭ್ರಾಂತವಾದಂಥ ಪರಿಸ್ಥಿತಿಗಳಲ್ಲಿ, ಸುಭದ್ರತೆ ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ರಕ್ಷಣೆ ಕಳ್ಕೊಂಡಿರ್ತಕ್ಕಂಥ ಸುಭದ್ರತೆಯಲ್ಲಿ ನಾವು ಭಯಪಟ್ಟಿದ್ದೇವೆ. ಅದಕ್ಕಾಗಿ ಒಂದು ಮಾತನ್ನು ಹೇಳಿ ಬಯಸ್ತೇನೆ. ಒಂದು ಚಲನಚಿತ್ರ ನಟಿ ಅಥವಾ ನಟ, ಚಲನಚಿತ್ರ ನಟಿ, ಒಂದು ಹಿಂದಿ ಚಲನಚಿತ್ರದ ನಟಿ ಅಥವಾ ನಟ, ಬಹಳ ದೊಡ್ಡ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ವ್ಯಕ್ತಿ ತನ್ನ ಕಡೆ ಒಂದು 2 ಅಥವಾ 4 ಅಂಗರಕ್ಷಕರನ್ನು ಏರ್ಪಡಿಸಿರ್ತಾನೆ ಅಥವಾ ಅವರನ್ನು ಆಯ್ಕೆ ಮಾಡಿಟ್ಟಿರ್ತಾನೆ ತನ್ನ ರಕ್ಷಣೆಗಾಗಿ. ಆದರೆ ನಾನು ಕೇಳಿದ್ದೇನೆ, ಒಂದು ಚಿತ್ರನಟಿಗೆ, ಒಂದು ದೊಡ್ಡ ಸೂಪರ್ ಸ್ಟಾರ್, ಹಿಂದಿ ಸೂಪರ್ ಸ್ಟಾರ್ಗೆ ಅವನಿಗೆ ರಕ್ಷಣೆ ಕೊಡೋದಕ್ಕಾಗಿ 4 ಬಾಡಿಗಾರ್ಡ್ಸ್ ಇರ್ತಾರೆ, ಅಂಗರಕ್ಷಕರು ಇರ್ತಾರೆ. ಅವರ ಹೊತ್ತಲ್ಲಿ ಕೆಲವರು, ಇಬ್ಬರಲ್ಲಿ ಗನ್ಮ್ಯಾನ್ ಇರ್ತಾರೆ ಅಥವಾ ಕೆಲವರು ಗನ್ಮ್ಯಾನ್ ಇರುವುದಿಲ್ಲ. ಆದರೆ ಈ 4 ಅಂಗರಕ್ಷಕರಿಗೆ ಸುಮಾರು ವರ್ಷಕ್ಕೆ 3 ಕೋಟಿ ರೂಪಾಯಿ ಸಂಬಳ ಕೊಡಬೇಕಾಗ್ತದಂತೆ ಆ ಚಿತ್ರನಟಿ. ಹಲ್ಲೆಲೂಯಾ. ಆದರೆ ಭಾರತ ದೇಶದ ಅತ್ಯಂತ ದೊಡ್ಡ ಚಿತ್ರನಟಿ ಆಗಿರ್ತಕ್ಕಂಥ ವ್ಯಕ್ತಿ ಈ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಬಾಡಿಗಾರ್ಡಿಂದ, ಅಂಗರಕ್ಷಕರಿಂದ ಕೆಲವ ಬಂದೂಕು ದಾಳಿ ಅಥವಾ ಬಾಂಬ್ ದಾಳಿ ಅಥವಾ ಯಾವುದೊಂದು ಶತ್ರುವಿನ ದಾಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಈ 4 ಅಂಗರಕ್ಷಕರು ಕಾಪಾಡಬಹುದು, ಅದು ಕೂಡ ಬಹುದು. ಆದರೆ ಮಾರಕ ರೋಗಾಣುವಿಂದ ಆ ದೊಡ್ಡ ಚಿತ್ರನಟಿಯನ್ನು, ನಟನನ್ನು ರಕ್ಷಿಸಲಿಕ್ಕಾಗಿಲ್ಲ. ಆವಾಗ ಆ ಮಾರಕ ಸೋಂಕಿನಿಂದ ಅವನು ಬಹಳ ಪೀಡಿತನಾದನು. ಇನ್ನು ಕೆಲವ ರಾಜ್ಯದ ನಾಯಕರು, ನಡೆಸತಕ್ಕಂಥ ನಾಯಕರು, ಅವರು ಕೂಡ ಸುಮಾರು 15-20 ಕೋಟಿ ರೂಪಾಯಿ ಖರ್ಚಾಗ್ತದೆ ಅವರ ಸುಭದ್ರತೆಗಾಗಿ, ಅವರ ಭದ್ರತಾ ಪಡೆಗಾಗಿ. ಅವರ ಸುತ್ತಲಿರ್ತಕ್ಕಂಥ ಬಾಡಿಗಾರ್ಡ್ಸ್ ಆಗಲಿ, ಸೇನಾ ಪಡೆಗಳಾಗಲಿ, ಆರಕ್ಷಕರ ಪಡೆಗಳಾಗಲಿ ಎಲ್ಲ ಕೂಡಿ ಸುಮಾರು 20 ಅಥವಾ 15 ಕೋಟಿ ರೂಪಾಯಿ ಅಥವಾ ಇಷ್ಟು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅವರಿಗೆ, ಅವರನ್ನು ಕಾಪಾಡಿಕೊಳ್ಳೋದಕ್ಕಾಗಿ. ಆದರೂ ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಅವರನ್ನು ಮಾರಕ ಸೋಂಕಿನಿಂದ ಬರ್ತಕ್ಕಂಥ ವೈರಾಣುಗಳಿಂದ ಅವರನ್ನು ಕಾಪಾಡಿಕೊಳ್ಳಿಕ್ಕಾಗಿಲ್ಲ. ಆದರೆ ಅವರು ಅದರಿಂದ ದಾಳಿ ಹೊಂದಿ ಅದರಿಂದ ಅನೇಕ ದಿನಗಳು ಆಸ್ಪತ್ರೆ ಪಾಲಾಗಿದ್ದಾರೆ. ಆದರೆ ನಾನು ಹೇಳೋದೇನೆಂದರೆ, ಕೆಲವ ಮಂತ್ರಿಗಳು, ಪ್ರಧಾನಮಂತ್ರಿಗಳು ದಿನಕ್ಕೆ 1 ಕೋಟಿ ಆಗ್ತದಂತೆ ಅವನ ಭದ್ರತಾ ಪಡೆಗಾಗಿ, ಅವನ ಸುಭದ್ರತೆಗಾಗಿ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಒಂದು ರಾಷ್ಟ್ರದ ಪ್ರಧಾನಮಂತ್ರಿಗೆ 1 ಕೋಟಿ ರೂಪಾಯಿ ಖರ್ಚಾಗ್ತದೆ. ಯಾವುದಕ್ಕಾಗಿ? ಅವನನ್ನು ಕಾಪಾಡಿಕೊಂಡು, ಅವನನ್ನು ಎಲ್ಲ ಕೇಡಿನಿಂದ ಅಥವಾ ಬರ್ತಕ್ಕಂಥ ಅಪಾಯದಿಂದ, ಶತ್ರುವಿನ ದಾಳಿಯಿಂದ, ಬಾಂಬ್ ದಾಳಿಯಿಂದ ಅಥವಾ ಬಂದೂಕು ದಾಳಿಯಿಂದ ಅಥವಾ ಪಿಸ್ತೂಲಿನ ದಾಳಿಯಿಂದ ಅದರಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ, ಕಾಪಾಡಿಕೊಳ್ಳೋದಕ್ಕಾಗಿ ಆತನಿಗೆ ಸೀಲ್ಸ್ ಎಂಬುದಾಗಿ ಬಾಡಿಗಾರ್ಡ್ಸ್ ಇರ್ತಾರೆ, ಅನೇಕ ಅಂಗರಕ್ಷಕರು ಇರ್ತಾರೆ, ಸೇನಾಪಡೆ ಇರ್ತದೆ, ಡಾಗ್ ಸ್ಕ್ವಾಡ್ ಇರ್ತದೆ,
ಡ್ರೋನ್ ಕ್ಯಾಮ್ರಾಸ್ಗಳಿರ್ತದೆ, ಆರಕ್ಷಕರು ಇರ್ತಾರೆ ಮತ್ತು ಇಂಟೆಲಿಜೆನ್ಸ್ ಸಿಬ್ಬಂದಿಗಳು ಇರ್ತಾರೆ. ಆತನು ಹೋಗ್ಲಿಕ್ಕೆ ಮುಂಚೆ ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ತಾರೆ. ಪ್ರತಿದಿನ 1 ಕೋಟಿ ರೂಪಾಯಿ ಖರ್ಚಾಗ್ತದಂತೆ ಒಂದು ಪ್ರಧಾನಮಂತ್ರಿಗೆ. ಎಲ್ಲರ್ತೀರಲ್ವಯ್ಯ? ಆದರೆ ಮಾರಕ ಸೋಂಕು ಇಂದ ಬರತಕ್ಕಂಥ ವೈರಾಣುಗಳಿಂದ, ವೈರಸ್ಸಿಂದ ಈ ಒಂದು ದಿನಕ್ಕೆ 1 ಕೋಟಿ ರೂಪಾಯಿ, ವರ್ಷಕ್ಕೆ 365 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮಂತ್ರಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ಸುಭದ್ರತೆಗಾಗಿ ಖರ್ಚು ಮಾಡ್ತಾ ಇದ್ರು ಕೂಡ ಆತನನ್ನು ಕೂಡ ವೈರಾಣುದಿಂದ, ಅಂದರೆ ಮಾರಕ ಸೋಂಕು, ಮರಣಕರವಾದ ವ್ಯಾಧಿಗಳನ್ನು ಕೊಡ್ತಕ್ಕಂಥ ಯಾವುದೇ ಮಾರಕ ಸೋಂಕು ವೈರಾಣುಗಳಿಂದ ಅವನನ್ನು ಕಾಪಾಡಿಕೊಳ್ಳಿಕ್ಕಾಗಲ್ಲ. ಯಾಕಂದರೆ ವೈರಾಣುಗಳು ಕಣ್ಣಿಗೆ ಕಾಣುವುದಿಲ್ಲ. ಕತ್ತಲಲ್ಲಾಗಲಿ ಬೆಳಕಿನಲ್ಲಾಗಲಿ ಏನಾಗಲಿ ಕಣ್ಣಿಗೆ ಕಾಣುವುದಿಲ್ಲ. ಶತ್ರು ಏನಾದರೆ ಮುಂದೆ ಅಪಾಯವನ್ನು ಒಡ್ಡಿದ್ರೆ ಅಥವಾ ಬಲೆ ಹಾಕಿದರೆ ಅಥವಾ ಟ್ರ್ಯಾಪ್ ಹಾಕಿದರೆ, ಏನೋ ಒಂದು ಮುಂದೆ ಹಾಕಿದ್ರು ಕೂಡ ಅವನನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವು ಸಾರಿ ಸಫಲವಾಗ್ತಾರೆ, ಕೆಲವು ಸಾರಿ ವಿಫಲವಾಗ್ತಾರೆ. ಆದರೆ ನಾನು ನಿಮಗೆ ಹೇಳೋದೇನೆಂದರೆ, ಈ ಲೋಕದಲ್ಲಿರ್ತಕ್ಕಂಥ ಪ್ರಭುತ್ವಗಳು ಅಥವಾ ಕೋಟ್ಯಾಂತರ ರೂಪಾಯಿ ಹಣದಿಂದ ಬರ್ತಕ್ಕಂಥ ಸುಭದ್ರತೆಯು ಅವರನ್ನು ಮಾರಕ ರೋಗಗಳಿಂದ, ಸೋಂಕುಗಳಿಂದ ಮತ್ತು ವ್ಯಾಧಿಗಳಿಂದ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪರಲೋಕ ಗೌರ್ಮೆಂಟಿಂದ ಬರ್ತಕ್ಕಂಥದ್ದು, ದ ಕಿಂಗ್ಡಮ್ ಆಫ್ ಹೆವನ್ ಇಂದ ಬರ್ತಕ್ಕಂಥದ್ದು, ದ ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್ ಪ್ರೊವೈಡೆಡ್ ಓನ್ಲಿ ಫಾರ್ ಹೀಸ್ ಪೀಪಲ್. ಹಲ್ಲೆಲೂಯಾ. ಪರಲೋಕದಿಂದ ಬರ್ತಕ್ಕಂಥ ಮಹೋನ್ನತನ ಸುಭದ್ರತಾ ಪಡೆ ನಮಗಾಗಿ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ಅದರಲ್ಲಿ ವೈರಾಣುಗಳಲ್ಲ, ಯಾವ ತಂತ್ರೋಪಾಯಗಳಾಗಲಿ ಏನೂ ಮಾಡಲಿಕ್ಕಾಗುವುದಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಯಾಕಂದರೆ ಆ ಒಂದು ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್ 91 ಸ್ಯಾಮ್ಸ್ನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ರಕ್ಷಣೆ ಅಂದರೆ ಏನು ಎಂಬುದ ಸ್ಪಷ್ಟ ಅರ್ಥ, ದ ಡೆಫಿನೇಷನ್ ಆಫ್ ಸಾಲ್ವೇಷನ್ ಫ್ರಮ್ Psalms 91, which gives us the supreme security from the kingdom of heaven, and none can cross the defense in this world. Even the microorganism like any virus or any enemies, a device can trap us. Hallelujah. I want to show what is the definition of the salvation from Psalms 91, complete Psalms 91. Please, if you have the Bible, you can read out for yourself. God bless you. Come on, take the point. Come on, read for me in Kannada language. ಮಹೋನ್ನತನ ಕೀರ್ತನೆ 91. ಮಹೋನ್ನತನ ಆಶ್ರಯದಲ್ಲಿ ಬಂದವನು, ಮಹೋನ್ನತನ ಮೊರೆ ಹೊಕ್ಕಿದ್ದವನು, ಸರ್ವಶಕ್ತನ ನೆರಳಿನಲ್ಲಿ ವಾಸ ಮಾಡುವವನು ಸುರಕ್ಷಿತವಾಗಿರುವನು. ಪರಾತ್ಪರನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ದಿಸ್ ಈಸ್ ದ ಸಾಲ್ವೇಷನ್. ಹಲ್ಲೆಲೂಯಾ. ರಕ್ಷಣೆ ಅನ್ನೋ ಪದದ ಕಂಪ್ಲೀಟ್ ಮೀನಿಂಗ್ ಅನ್ನು 91ನೇ ಕೀರ್ತನದಲ್ಲಿ ಕೊಡಲಾಗಿದೆ. ಮುಂದೆ ಓದ್ತಿರಿ ಬ್ರದರ್. ನನ್ನ ಆಶ್ರಯವು, ಭಕ್ತನಾಗಿರ್ತಕ್ಕಂಥವನು ಹೇಳ್ತಾ ಇದ್ದಾನೆ ರಕ್ಷಕನು, ನನ್ನ ಆಶ್ರಯವು, ನನ್ನ ಕೋಟೆಯು, ನಾನು ಭರವಸೆ ಇಡುವ ನನ್ನ ದೇವರೆಂದು ನಾನು ಹೇಳುವೆನು. ಅಂದರೆ ಹೇಳಬೇಕು ಬಾಯಿಂದ. ವೆನ್ ಯು ಸೇ ದಟ್ ಮೈ ಗಾಡ್ ಇಸ್ ಮೈ ರೆಫ್ಯೂಜ್ ಅಂಡ್ ಮೈ ಫೋರ್ಟ್ರೆಸ್, then you can see the result of his protection. Hallelujah. Next. ಖಂಡಿತವಾಗಿ ಆತನು ನಿನ್ನನ್ನು ಬೇಡನ ಉರುಳಿನಿಂದ, ಅಪಾಯಕರವಾದ ವ್ಯಾಧಿಗಳಿಂದ, ಮರಣಕರವಾದ ವ್ಯಾಧಿಗಳಿಂದ ನಿನ್ನನ್ನು ತಪ್ಪಿಸುವನು. ಮುಂದೆ, ಆ ಸರ್ವೋನ್ನತನು ತನ್ನ ರೆಕ್ಕೆಗಳಿಂದ ನಿನ್ನನ್ನು ಒದಗಿಸುವನು. ಆತನ ರೆಕ್ಕೆಗಳ ಕೆಳಗೆ ನಾವು, ದಿಸ್ ಇಸ್ ಅವರ್ ವರ್ಕ್, ದಿಸ್ ಇಸ್ ಅವರ್ ಒಬಿಡಿಯಂಟ್. ಆತನ ರೆಕ್ಕೆಗಳ ಕೆಳಗೆ ನಾವು ಆಶ್ರಯಿಸಿಕೊಳ್ಬೇಕು. ರೆಕ್ಕೆಗಳ ಹೊರಗೆ ಹೋಗಿದ್ರೆ ನಡೆಯುವುದಿಲ್ಲ. ಮುಂದೆ, ಆತನ ಸತ್ಯತೆ, ಆ ಸರ್ವೋನ್ನತ ಸತ್ಯತೆ
ಅಂದರೆ ನಂಬಿಗಸ್ತಿಕೆ ನಮಗೆ ಖೇಡ್ಯವು ಹಾಗೂ ಗುರಾಣಿಯೂ ಆಗಿದೆ. ಮುಂದೆ ರಾತ್ರಿಯ ನಿಂತರ್ಸಬಹುದಪ್ಪ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಅದು ಕಣ್ಣಿಗೆ ಕಾಣುವಂಥದ್ದಾಗಿರ್ಬೋದು ಅಥವಾ ಕಣ್ಣಿಗೆ ಕಾಣದೇ ಇರಬಹುದು, ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಶತ್ರುವಿನ ಬಾಣಗಳಿಗೂ, ನೋಡ್ರಿ, ಇರುಳು ಹಗಲು ಕತ್ತಲಲ್ಲಿ ಸಂಚರಿಸುವ ಯಾವ ಮಾರಕ ಸೋಂಕಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜುವ ಕಾರಣವಿಲ್ಲ. ಯಾಕಂದ್ರೆ ಪರಲೋಕದ ಸುಪ್ರೀಂ ಸೆಕ್ಯೂರಿಟಿ ನಿನ್ನನ್ನು ಕಾಪಾಡ್ತಾ ಇದೆ. ದ ಹೆವನ್ಲಿ ಸೆಕ್ಯೂರಿಟಿ, ದ ಗವರ್ಮೆಂಟ್ ಆಫ್ ಹೆವನ್ ಗಿವ್ಸ್ ದ ಸೆಕ್ಯೂರಿಟಿ ಫಾರ್ ಅಸ್. ಹಲ್ಲೆಲೂಯಾ. ಪ್ರಭುತ್ವ ಕೋಟ್ಯಾಂತರ ಖರ್ಚು ಮಾಡಿಕೊಡಿದ್ರು ಕೂಡ ಅವರನ್ನು ಕಣ್ಣಿಗೆ ಕಾಣಲಾರದಂಥ ವೈರಾಣುಗಳಿಂದ ಅಥವಾ ಶತ್ರುವಿನ ಕುತಂತ್ರಗಳಿಂದ, ತಂತ್ರೋಪಾಯಗಳಿಂದ ಕೆಲವು ಸಾರಿ ಕಾಪಾಡಬಹುದು, ಕಾಪಾಡದೇ ಇರಬಹುದು. ಆದರೆ ಪರಲೋಕದಿಂದ ಬಂದಿರತಕ್ಕಂಥ ಈ ಸುಭದ್ರತೆಯ ಪಡೆ, ಸೇನಾ ಪಡೆ ದಾಟಿ ಯಾರು ನಮ್ಮವರಿಗೆ ಮುಟ್ಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಯಾರ್ಯಾರು ಯೇಸುವಿನ ಆಶ್ರಯದಲ್ಲಿ ಬಂದು ಯೇಸುವನ್ನು ತನ್ನ ರಕ್ಷಕನಾಗಿ ಒಪ್ಪಿಕೊಂಡಿದ್ದವರೆಲ್ಲರಿಗೆ ಶುಭವಾರ್ತೆ ಏನಂದ್ರೆ, ಮುಂದೆ ನಿನ್ನ ಮಗ್ಗುಲಲ್ಲಿ ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೆ ಏನು ತಟ್ಟದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದಲ್ಲಿ ಗೋಷೇನ್ ಎಂಬ ಪ್ರದೇಶದಲ್ಲಿ, ಅಂದ್ರೆ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿರುವಾಗ, ಆ ಸಮಯದಲ್ಲಿ ಫರೋ ಅರಸನ ಮೇಲೆ ಬಂದಿರತಕ್ಕಂಥ 10 ಬಾಧೆಗಳು, 10 ಪಿಡುಗುಗಳು, ಉಪದ್ರವಗಳು, ಮಾರಕ ಸೋಂಕುಗಳು ಆತನ ಮೇಲೆ ಬಂದಿರುವಾಗ, ಆತನ ಮೇಲೆ ಆ ಸಮಯದಲ್ಲಿ ಗೋಷೇನನ್ನು, ಇಸ್ರಾಯೇಲ್ ಜನಾಂಗ ವಾಸ ಮಾಡ್ತಿರ್ತಕ್ಕಂಥ ಗೋಷೇನನ್ನು ಇಷ್ಟು ಸುಭದ್ರತೆಯಿಂದ ಕಾಪಾಡಿಕೊಂಡಿದ್ದಾನೆ. ಆ ಸಮಯದಲ್ಲಿ ಅವರು ಅನೇಕ ಜನರು ಪ್ಲೇಗಿಂದ, ಮಾರಕ ಸೋಂಕಿನಿಂದ ಸಾಯ್ತಿರೋದು ನೋಡಿ ಹೆದರ್ತಕ್ಕಂಥ ಸ್ಥಿತಿ ಬಂದಿತ್ತು ಅವರಿಗೆ. ಆದರೂ 1000 ಜನ ನಿನ್ನ ಪಕ್ಕದಲ್ಲಿ, 10,000 ಜನ ನಿನ್ನ ಬಲಗಡೆಯಲ್ಲಿ ಸತ್ತು ಬಿದ್ರು, ಆ ಒಂದು ವೈರಾಣು, ಆ ಒಂದು ರೋಗವು ನಿನ್ನ ಸಮೀಪಕ್ಕೆ ಬರಲಾರದು. ಆಮೇನ್. ಮುಂದೆ, ಆದರೆ ನಿನ್ನ ಕಣ್ಣುಗಳಿಂದ ಮಾತ್ರ, ಕೀರ್ತನೆ 91ರಲ್ಲಿ ನಾವು ಓದ್ತಾ ಇದ್ದೇವೆ, ನನ್ನ ರಕ್ಷಣೆ ಎಷ್ಟು ಸುಭದ್ರತೆ ಆಗಿದೆ ನೋಡ್ರಿ. ನಿನ್ನ ಕಣ್ಣುಗಳಿಂದ ಮಾತ್ರ ನೀನು ದೃಷ್ಟಿಸಿ ದುಷ್ಟರಿಗೆ ಪ್ರತಿದಂಡನೆ ಆಗುವುದನ್ನು ನೀನು ನೋಡುವಿ. ದೇವ್ರ ಮಕ್ಕಳೇ, ಆಗಿನ ಕಾಲದಲ್ಲಿ ಫರೋ ಅರಸನು ದುಷ್ಟನಾಗಿ, ಅವನ ಸೈನ್ಯವು ದುಷ್ಟನಾಗಿ ಇಸ್ರಾಯೇಲ್ ಜನಾಂಗವನ್ನು ಪೀಡಿಸ್ತಾರವಾಗ ಅವರೆಲ್ಲರಿಗೆ ಪ್ರತಿದಂಡನೆ, ಅವರು ಮಾಡತಕ್ಕಂಥ ದೌರ್ಜನ್ಯಕ್ಕೆ ತಕ್ಕಂಥ ಪ್ರತಿದಂಡನೆ ಅವರಿಗೆ ಆಗುವುದನ್ನು ನಿನ್ನ ಕಣ್ಣಾರೆ ನೋಡ್ತೀಯ ಎಂಬುದಾಗಿ. ಅದಕ್ಕೆ ಪ್ರತಿದಂಡನೆ ಆಗುವಾಗ ನೀವು ಹೆದರುವ ಅಗತ್ಯ ಇಲ್ಲ. ಅದರ ದಾಳಿ ನಿನ್ನ ಮೇಲೆ ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ. ಗಂಭೀರವಾಗಿ ಹೇಳ್ತೀರ. ಹಲ್ಲೆಲೂಯ. ಮುಂದೆ, ದುಷ್ಟರಿಗೆ ಪ್ರತಿದಂಡನೆ ಆಗುವುದು ನಿನ್ನ ಕಣ್ಣಾರೆ ನೀನು ನೋಡುವಿ. ಕಾರಣ ಏನಂದ್ರೆ, ಕರ್ತನೇ ನೀನೇ ನನ್ನ ಆಶ್ರಯವಾಗಿದ್ದಿ, ಮಹೋನ್ನತನನ್ನು, ಈ ಹೆಸರು ನೆನಪಿಟ್ಕೋಬೇಕು ನಾವು. ಮಹೋನ್ನತನನ್ನು ನಿನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದಿ. ಕೇಡು, ಯಾವ ಕೇಡು ನಿನ್ನನ್ನು ಮುಟ್ಟದು? ಇದು ರಕ್ಷಣೆ ಅಂದ್ರೆ. ಕೇಡು ನಿನ್ನನ್ನು ಮುಟ್ಟದು, ಯಾವ ವ್ಯಾಧಿಯು ನಿನ್ನ ನಿವಾಸಕ್ಕೆ ಸಮೀಪಿಸದು. ಕಾರಣ ಏನಂದ್ರೆ, ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು ಭದ್ರವಾಗಿ ಕಾಪಾಡುವುದಕ್ಕಾಗಿ ಪರಲೋಕ ಗವರ್ಮೆಂಟ್ ಇಂದ, ಪರಲೋಕ ರಾಜ್ಯದಿಂದ ನಿನ್ನ ವಿಷಯವಾಗಿ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಪಾದಗಳು ಕಲ್ಲಿಗೆ ತಗಲದ ಹಾಗೆ, ಆಕ್ಸಿಡೆಂಟ್ ಆಗದ ಹಾಗೆ, ಅಪಘಾತ ಆಗದ ಹಾಗೆ
ಅವರು ತಮ್ಮ ಕೈಗಳಲ್ಲಿ ಅವರು ಯಾರು ದೇವದೂತರು ತಮ್ಮ ಕೈಗಳಲ್ಲಿ ನಿನ್ನನ್ನು ಎತ್ತಿಕೊಳ್ಳುವರು, ನಿನ್ನನ್ನು ಎತ್ತಿಕೊಳ್ಳುವರು. ಸಿಂಹದ ಮೇಲೆಯೂ ಸರ್ಪದ ಮೇಲೆಯೂ ನಮ್ಮ ರಕ್ಷಣೆ ನೋಡ್ರಿ ಎಷ್ಟು ಪವರ್ಫುಲ್ ಇದೆ. ಸಿಂಹದ ಮೇಲೆ ಸರ್ಪದ ಮೇಲೆ ನಡೆಯುವಿ, ಯವನದ ಸಿಂಹವನ್ನು ಯೌವನದ ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ, ಘಟಸರ್ಪವನ್ನು ತುಳಿದು ವಿನಾಶ ಮಾಡುವಿ ಹೊರತು ಅದು ನಿನಗೆ ಯಾವ ಹಾನಿ ಮಾಡುವುದಿಲ್ಲ. ಮುಂದೆ ಯಾಕೆಂದರೆ ಕಾರಣ ಏನಂದ್ರೆ ಅವನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ. ಆ ಭಕ್ತನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಅಂದ್ರೆ ದೇವರ ಮೇಲೆ ಇಟ್ಟಿದ್ದಾನೆ. ಆದುದರಿಂದ ಅವನನ್ನು ತಪ್ಪಿಸುವೆನು, ಅವನನ್ನು ನಾನು ಕಾಪಾಡುವೆನು. ದೇವರು ಹೇಳ್ತಾ ಇದ್ದಾರೆ, ನಾನು ಅವನನ್ನು ಕಾಪಾಡುವೆನು. ಮುಂದೆ ಅವನು ನನ್ನ ಹೆಸರನ್ನು ತಿಳಿದಿರುವುದರಿಂದ, ಲಕ್ಷ ಕೊಟ್ಟು ಕೇಳ್ತೀರಿ, ಯಾವ ಭಕ್ತನು ನನ್ನ ಹೆಸರನ್ನು ಅರಿತಿರುವುದರಿಂದ, ನನ್ನ ಹೆಸರಿನ ತಾತ್ಪರ್ಯವನ್ನು ಅರಿತಿರುವುದರಿಂದ ಅವನನ್ನು ಉನ್ನತದಲ್ಲಿ ಇಡುವೆನು. ಅವನನ್ನು ಕೂಡ ನಾನು ಉನ್ನತ ಸ್ಥಿತಿಗೆ, ನಾನು ಮಹೋನ್ನತನು, ಅವನನ್ನು ಉನ್ನತ ಸ್ಥಿತಿಗೆ ಏರಿಸುವೆನು. ಅವನು ನನ್ನನ್ನು ಕರೆಯುವನು, ಆಗ ಅವನು ನನಗೆ, ಯಾವ ಭಕ್ತನು ನನ್ನನ್ನು ಹಿಂಬಾಲಿಸತಕ್ಕಂಥವನಾಗಿದ್ದಾನೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅವನು ನನಗೆ ಮೊರೆ ಇಟ್ಟಾಗ, ಅಂದ್ರೆ ನನ್ನನ್ನು ಪ್ರಾರ್ಥಿಸಿದಾಗ, ಅಂದ್ರೆ ನನ್ನನ್ನು ಕರೆದಾಗ, ಮತ್ತು ನಾನು ಅವನಿಗೆ ಉತ್ತರ ಕೊಡುವೆನು, ನಾನು ಅವನಿಗೆ ಆ ಪರಲೋಕದಿಂದಲೇ ಅವನಿಗೆ ಉತ್ತರವನ್ನು ಕೊಡುವೆನು. ಇಕ್ಕಟ್ಟಿನಲ್ಲಿ ನಾನು ಅವನ ಸಂಗಡ ಇದ್ದೇನೆ, ಇಕ್ಕಟ್ಟಿನಲ್ಲಿ ಅವನನ್ನು ಕೈ ಬಿಡುವುದಿಲ್ಲ, ನಾನು ಅವನ ಸಂಗಡ ಇರುವೆನು, ಅವನನ್ನು ತಪ್ಪಿಸಿ ಬಿಡುವೆನು, ಅವನನ್ನು ರಕ್ಷಿಸಿ ಕಾಪಾಡುವೆನು. ಮತ್ತು ಅವನನ್ನು ಘನಪಡಿಸುವೆನು, ಮತ್ತು ಅವನನ್ನು ಸನ್ಮಾನಿಸುವೆನು. ಅವಮಾನಕ್ಕೆ ಪಾಲಾಗಿ ಮಾಡ್ತಾ ಇದ್ರೆ ಅಥವಾ ಅವನ ಹೆಸರು ಕೆಡಿಸ್ಬೇಕೆಂಬುದಾಗಿ ನೋಡಿದ್ರೆ, ಆ ಭಕ್ತನನ್ನು ಮತ್ತು ತಿರುಗಿ ನಾನು ಅವರ ಮುಂದೆ ನಾನು ಸನ್ಮಾನಿಸುವನು, ಘನತೆ ಬರುವಂತೆ ಮಾಡ್ತೇನೆ. ಐ ವಿಲ್ ಮೇಕ್ ಹಿಮ್ ಗ್ರೇಟ್ ಅಂಡ್ ಹಿಸ್ ನೇಮ್ ಗ್ರೇಟ್. ಹಲ್ಲೆಲೂಯಾ. ಮುಂದೆ ದೀರ್ಘಾಯುಷ್ಯದಿಂದ ಅವನನ್ನು ತೃಪ್ತಿಪಡಿಸಿ, ಅಷ್ಟಕ್ಕೆ ಬಿಡದೆ ದೀರ್ಘ ಆಯುಷ್ಯದಿಂದ ಅವನ ಜೀವಮಾನದ ಎಲ್ಲಾ ದಿನಗಳು ಶುಭವು ಕೃಪೆಯು ಅವನನ್ನು ಹಿಂಬಾಲಿಸುವಂತೆ ದೀರ್ಘಾಯುಷ್ಯವನ್ನು ಕೊಟ್ಟು ಅವನನ್ನು ತೃಪ್ತಿಪಡಿಸಿ ನನ್ನ ರಕ್ಷಣೆಯನ್ನು ತೋರಿಸುವೆನು ಎಂಬುದಾಗಿ ಕೀರ್ತನೆ 91:1 ಕೊನೆವರೆಗೆ ರಕ್ಷಣೆ ಎಂಬ ಪದದ ಸ್ಪಷ್ಟ ಅರ್ಥ, ದ ಡೆಫಿನೇಷನ್ ಆಫ್ ದ ಸಾಲ್ವೇಷನ್ ರಿಟರ್ನ್ ಇನ್ ದ ಬೈಬಲ್ ಆಸ್ ಪರ್ ದ ಡೆಫಿನೇಷನ್ ಆಫ್ ದ ಸಾಲ್ವೇಷನ್. Bible definition for the salvation. Simply go through the Psalms 91. That will give you the complete definition from the Bible regarding salvation. ಈಗ ಒಂದೊಂದಾಗಿ ನಾವು ಈ ಒಂದು ಸುಭದ್ರತೆ, the supreme security from the kingdom of heaven, ಮಹೋನ್ನತನ ಸುಭದ್ರತೆ ಪಡೆ, ನಮ್ಮ ಸುತ್ತಲೂ ಇಟ್ಟುಕೊಂಡಿರ್ತಕ್ಕಂಥ ಆ ಭದ್ರತೆ, ಆ ಒಂದು ರಕ್ಷಣೆ ಮಾಮೂಲಿ ರಕ್ಷಣೆ ಅಲ್ಲ. ಈ ಲೋಕದಲ್ಲಿ ಅಂಗರಕ್ಷಕರು ಕಾಪಾಡತಕ್ಕಂಥವರು ಅಥವಾ ಸೇನಾಪಡೆಗಳು ವಿಫಲವಾಗಬಹುದು, ಆದರೆ ಪರಲೋಕದಿಂದ ಉಂಟಾಗಿರ್ತಕ್ಕಂಥ ಸೇನಾ ಯಾವತ್ತಿಗೂ ವಿಫಲವಾಗುವುದಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನಾವು ಅದನ್ನೇ ನಂಬಿ ಇವತ್ತವರೆಗೂ ಕರ್ತನನ್ನು ಸೇವಿಸ್ತಾ ಇದ್ವಿ. ಒಂದೊಂದಾಗಿ ನೋಡ್ತಾ ಬರೋಣ. ಕೀರ್ತನೆಗಾರನಾಗಿರ್ತಕ್ಕಂಥವನು ಯಾವ ಕಾಲದವನು ಎಂಬುದಾಗಿ ನಾನು ಗಮನಿಸ್ತಾ ಇರುವಾಗ, ಆ ರಚಕನು ಇದು ನಡೆದಿರ್ತಕ್ಕಂಥ ಸಂಗತಿ ಯಾವಾಗ, ಐಗುಪ್ತ ದೇಶದಲ್ಲಿ ಫರೋ ಅರಸನಿಂದ ಬಾಧಿಸಲ್ಪಡ್ತಾ ಇರುವಾಗ, ಆ ಸಮಯದಲ್ಲಿ ದೇವರು ಇಸ್ರಾಯೇಲ್ ಜನಾಂಗವನ್ನು ಬಿಡಿಸುವಾಗ 10 ಬಾಧೆಗಳು ಫರೋ ಅರಸನ ಮೇಲೆ ಹಾಗೂ ಅವರ ಜನಾಂಗದ ಮೇಲೆ ದಾಳಿ ಮಾಡಿರುವಾಗ, ಬಾಧೆಗಳು, ಉಪದ್ರವಗಳು, ಮಾರಕ ಸೋಂಕುಗಳು, ಕಪ್ಪೆ, ನೀರು ರಕ್ತವಾಗುವುದು, ಹೇನುಗಳಾಗುವುದು, ತುರಿ ಕಜ್ಜಿ ಆಗುವುದು, ಹುಣ್ಣುಗಳಾಗುವುದು, ತದನಂತರ ಚೊಚ್ಚಲ ಮಕ್ಕಳು ಸತ್ತೋಗತಕ್ಕಂಥ ಅನೇಕ ತೀರ್ಪು ಅವರ ಮೇಲೆ ಬಂದಿತ್ತು. ಆ ಸಮಯದಲ್ಲಿ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಸುಭದ್ರತೆ, ಆ ಒಂದು ರಕ್ಷಣೆಯನ್ನು ಮೀರಿಯಾಮ್ ಅಥವಾ ಮೋಸೆ ಹಾಡಿದ ಕೀರ್ತನೆಯನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈಗ ನಾವು ಮೊದಲು ಕೀರ್ತನೆ 91 ಮೊದಲನೇ ವಚನವನ್ನು ಅಧ್ಯಯನ ಮಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಇದೆ.
ಕೇಳತಕ್ಕಂಥ ಪ್ರತಿಯೊಬ್ಬರು ಈ ಶುಭವಾರ್ತೆಯನ್ನು ಕೇಳಿ ಹೇಗೆ ನೀವು ನಂಬುತ್ತಾ ಹೋಗ್ತಿರೋ ಹಾಗೆ ದೇವರ ಸುರಕ್ಷಾ ಪಡೆ ನಿನ್ನ ಸುತ್ತಲೂ ಇರ್ತದೆ. ಎಲ್ಲ ಕೇಡಿನಿಂದ, ಉಪದ್ರವದಿಂದ ನಿನ್ನನ್ನು ಕಾಪಾಡ್ತಿರ್ತದೆ. ನಿನ್ನ ಗೂಡಾರದ ಸಮೀಪಕ್ಕೂ ಯಾವ ಉಪದ್ರವ, ಯಾವ ಮಾರಕ ಸೋಂಕು, ಯಾವ ಮರಣಕರ ವ್ಯಾಧಿ ಅಥವಾ ಯಾವ ಕೇಡು ಸಮೀಪಿಸುವುದಿಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಕೀರ್ತನೆ 91:1 ಒಂದೊಂದಾಗಿ ನೋಡ್ಕೊಳ್ಳ. ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಹೇಳಲಾಗಿದೆ. ನಾನೊಂದು ಪ್ರಶ್ನೆಯಿಂದ ಆರಂಭ ಮಾಡ್ತೇನೆ. ಯೆಹೋವ ಎಂಬ ನಾಮ ಗೋಚರಿಸಲಿಕ್ಕೆ ಮುಂಚೆ ದೇವರು ಯಾವ ನಾಮದಿಂದ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಪ್ರಕಟನು ಎಂಬುದಾಗಿ ನಾನು ಕಳೆದ ಎಲ್ಶಡಾಯ್ ವಾಲ್ಯೂಮ್ನಲ್ಲಿ ಎಲ್ಶಡಾಯ್ ಎಂಬ ವಿಷಯದಲ್ಲಿ ಸುಮಾರು ಎಷ್ಟೋ ದಿನಗಳು ಅದರಿಂದ ಮಾತಾಡಿದ್ದೇನೆ. ಯಾವ ನಾಮ? ವಿಮೋಚನಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೋಸೆಗೆ ದೇವರು ಹೇಳ್ತಾನೆ, ಮೋಸೆ, ನನ್ನ ನಾಮ ಹೇಳಿರುವುದರಿಂದ ಫರೋ ಅರಸನು ಇನ್ನೂ ಹೆಚ್ಚಾಗಿ ಪೀಡಿಸ್ತಾ ಇದ್ದಾನೆ ಎಂಬುದಾಗಿ ನೀನು ನನಗೆ ಹೇಳ್ತಾ ಇದ್ದಿ. ಆದರೆ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂದು ಅವರಿಗೆ ಕಾಣಿಸಿಕೊಂಡೆನೋ, ಪ್ರತ್ಯಕ್ಷವಾದೇನೋ ಹೊರತು ಯೆಹೋವ ಎಂಬ ನಾಮದಿಂದ ಅವರಿಗೆ ಪ್ರಕಟವಾಗಲಿಲ್ಲ ಎಂಬುದಾಗಿ ವಿಮೋಚನಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ನಾವು ಹಾಡ್ತಾ ಇದ್ದೇವೆ. ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಏನಾಗಿದ್ದನು? ಸರ್ವಶಕ್ತನಾದ ದೇವರಾಗಿದ್ದನು. ಅಂದರೆ ಸರ್ವಶಕ್ತನಾದ ನಾಮದಿಂದ ಅವರಿಗೆ ಗೋಚರಿಸಲ್ಪಟ್ಟನು. ಅಂದರೆ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಒಂದಾಗೆಲ್ಲ ನೆನಪು ಮಾಡ್ಕೊಳ್ಬೇಕಾಗಿದೆ. ಏನಂದರೆ ಯೆಹೋವ ಅಲ್ಲ, ಯೆಹೋವ ವಿಟ್ನೆಸ್ ಅವರಿಗೆ ಒಂದು ಗುಡ್ ನ್ಯೂಸ್. ಯೆಹೋವ ಎಂಬ ನಾಮ ಒರಿಜಿನಲ್ ತರ್ಜುಮದಲ್ಲಿರ್ತಕ್ಕಂಥ ಬೈಬಲ್ನಲ್ಲಿ 6 ಸಾರಿ ಮಾತ್ರ ಇದೆ. ಎಲ್ಶಡಾಯ್ ಅನ್ನುವ ನಾಮ ಸುಮಾರು 48 ಸಾರಿ ನಾನು ಲೆಕ್ಕಿಸಿರುವಾಗ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯಲ್ಲಿ 48 ಸಾರಿ ಸರ್ವಶಕ್ತನು, ಸರ್ವಶಕ್ತನು, ಸರ್ವಶಕ್ತನು ಎಂಬ ನಾಮವನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ಕೀರ್ತನೆ 1ನೇ ವಚನದಲ್ಲಿ ಮಹೋನ್ನತನು, ತದನಂತರ ಸರ್ವಶಕ್ತನು ಎನ್ನ ಪದವನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಗಮನಿಸ್ತಾ ಇದ್ದೇವೆ. ಈ ಸರ್ವಶಕ್ತನು ಎಂಬ ಪದ ಏಬು ಪುಸ್ತಕದಲ್ಲಿ ಮಾತ್ರ, ಹಳೆ ಒಡಂಬಡಿಕೆಯಲ್ಲಿ 48 ಸಾರಿ ಆಗಿದ್ರೆ ಏಬು ಪುಸ್ತಕದಲ್ಲಿ ಮಾತ್ರ 31 ಸಾರಿ ಉಲ್ಲೇಖಿಸಲ್ಪಟ್ಟಿದೆ ಮತ್ತು ಹಳೆ ಒಡಂಬಡಿಕೆಯ ಮಿಕ್ಕ 17 ಸಾರಿ ಉಲ್ಲೇಖಿಸಲ್ಪಟ್ಟಿದೆ. ಆದಿಕಾಂಡದಲ್ಲಿ ಮಾತ್ರ 6 ಸಾರಿ ಮಾತ್ರ ಸರ್ವಶಕ್ತನು ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಗಂಭೀರವಾಗಿ ಹೇಳ್ತಾರಲ್ವಿಯಾ? ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದೇವರು ಎಲ್ ಶಡಾಯ್ ಅಂದರೆ ಸರ್ವಶಕ್ತನಾದ ದೇವರು ಎಂಬುದಾಗಿ ಅವರಿಗೆ ಗೋಚರಿಸಿದ್ದಾನೆ. ಅದೇ ರೀತಿಯಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ಆತನ ಜೀವನದಲ್ಲಿ ಎಷ್ಟು ಸಂಕಷ್ಟಗಳು, ಫರೋ ಅರಸನು ಬಂದ, ಅಬಿಮೆಲೆಕ ಅರಸನು ಬಂದ, 5 ಅರಸರ ಮೇಲಿಂದ ದಾಳಿ ಮಾಡಿರುವಾಗ ಆತನ ಸಹೋದರನ ಮಗನಾಗಿರ್ತಕ್ಕಂಥ ಲೋತನನ್ನು ಬಿಡಿಸಿಕೊಂಡು ಸುಮಾರು 10-12 ಅರಸರ ಮೇಲೆ ಜಯವನ್ನು ಹೊಂದಿರತಕ್ಕಂಥ ಅಬ್ರಾಮನು ಎಲ್ ಶಡಾಯಾದ ದೇವರನ್ನು ಅನುಸರಿಸಿ ನಡೀತಿದ್ದ. ಎಲ್ ಶಡಾಯಾದ ದೇವರ ದರ್ಶನವನ್ನು ನೋಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಅದೃಶ್ಯವಾದ ದೇವರನ್ನು ಆತನ ಕಣ್ಣುಗಳಿಂದ ನೋಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಆದ ಕಾರಣ ಅಬ್ರಾಮನಿಂದ ಮೋಸೆವರೆಗೂ ಎಲ್ ಶಡಾಯ್ ಎಂಬ ನಾಮದಿಂದ ಆತನು ಗೋಚರಿಸಿಕೊಂಡಿದ್ದಾನೆ. ಆದರೆ ಅಬ್ರಾಮನಕ್ಕಿಂತ ಮುಂಚೆ ಯಾವ ನಾಮದಿಂದ ಗೋಚರಿಸಿಕೊಂಡಿದ್ದಾನೆ ಎಂಬುದಾಗಿ ನಾನು ಕೆಲವು ದಿನಗಳಿಂದ ಧ್ಯಾನ ಮಾಡ್ತಾ ಇದ್ದೆ. ಅದನ್ನು ನಾನು ನೋಡ್ತಾ ಇರುವಾಗ ಅಬ್ರಾಮನಕ್ಕಿಂತ ಮುಂಚೆ ಇಲ್ಲೇ ಬರೆಯಲ್ಪಟ್ಟಿದೆ ಮಹೋನ್ನತನು ಎಂಬುದಾಗಿ. ಅದು ಹೀಬ್ರೂ ಭಾಷೆಯಲ್ಲಿ ಏಲಿಯೋನ್ ಎಂಬುದಾಗಿ ಹೇಳಲಾಗಿದೆ. ಏಲಿಯೋನ್ ಅಂದರೆ ಮಹೋನ್ನತನು ಎಂಬುದಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ತರ್ಜುಮೆ ಮಾಡಲಾಗಿದೆ. ತೆಲುಗು ಭಾಷೆಯಲ್ಲಿ ಕೂಡ ಮಹೋನ್ನತನು ಎಂಬುದಾಗಿ ಹೇಳಲಾಗಿದೆ, ಸರ್ವೋನ್ನತನು ಎಂಬುದಾಗಿ ಹೇಳಲಾಗಿದೆ.
ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಸುಪ್ರೀಂ ಗಾಡ್ ಎಂಬುದಾಗಿ ಹೇಳಲಾಗಿದೆ. ಎಲಿಯೋನ್ ಎನ್ನುವ ಪದ ಸುಪ್ರೀಂ ಅಂದರೆ ಅದರ ಮೇಲೆ, ಅದರ ಅಡಿಯಲ್ಲಿ ಯಾರು ಆತನಕ್ಕಿಂತ ಬಲಿಷ್ಠನು ದೊಡ್ಡವನಿಲ್ಲ. ಅದಕ್ಕಾಗಿ ಮಹೋನ್ನತನ ಮೊರೆ ಹೊಕ್ಕಿದವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು. ದೆರ್ ಇಸ್ ನೋ ಇವಿಲ್ ಕ್ಯಾನ್ ಕಮ್ ನೈ ಟು ಹಿಮ್. ಹಲ್ಲೆಲೂಯಾ. ಯಾವ ಕೇಡು, ಯಾವ ಉಪದ್ರವವು ಅವನಿಗೆ ಸಂಭವಿಸಿದೆ. ಯಾಕಂದರೆ ಮಹೋನ್ನತನ ಆಶ್ರಯದಲ್ಲಿ, ಮಹೋನ್ನತನ ಮೊರೆ ಹೊಕ್ಕಿದ್ದವನು, ಸರ್ವಶಕ್ತನ ಆಶ್ರಯದಲ್ಲಿ. ನಾನು ಇದನ್ನು ಹೀಬ್ರು ಭಾಷೆಯಲ್ಲಿ ಹೇಳ್ತೇನೆ, ಎಲಿಯೋನ್ ಆದ ದೇವರ ಮೊರೆ ಹೊಕ್ಕಿದ್ದವನು, ಎಲ್ ಶಡಾಯ್ ಆದ ದೇವರ ಆಶ್ರಯದಲ್ಲಿ ಸುರಕ್ಷಿತನಾಗಿ ವಿಶ್ರಮಿಸುವನು ಎಂಬುದಾಗಿ ಕೀರ್ತನೆ 91. ನಾನು ಹೀಬ್ರು ಭಾಷೆಯಲ್ಲಿ ಸ್ವಲ್ಪ ಅದನ್ನು ಸೇರಿಸಿ ಓದಿದ್ದೇನೆ. ಎಲಿಯೋನನ ಮೊರೆ ಹೊಕ್ಕಿದ್ದವನು ಎಲ್ ಶಡಾಯ್ನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾನೆ ಎಂಬುದಾಗಿ. ಅದಕ್ಕಾಗಿ ಈ ಕೀರ್ತನೆಗಾರನು ಎಲಿಯೋನ್ ಅಂದರೆ ಸರ್ವೋನ್ನತನು, ಮಹೋನ್ನತನು ಅಂದರೆ ಅಬ್ರಾಹ್ಮಕ್ಕಿಂತ ಮುಂಚೆ ಆದಿ ಕಾಂಡದಿಂದ ಅಬ್ರಾಹ್ಮನವರೆಗೆ ದೇವರು ತನ್ನನ್ನು ತಾನು ಏನೆಂದು ಗೋಚರಿಸಿಕೊಂಡಂದರೆ ಸುಪ್ರೀಂ ಗಾಡ್ ಎಂಬುದಾಗಿ ಗೋಚರಿಸಿಕೊಂಡನೆಂಬುದಾಗಿ ನಾನು ಕಾಣ್ತಾ ಇದ್ದೆ ಬೈಬಲ್. ಅದಕ್ಕಾಗಿ ಈ ಕೀರ್ತನೆಗಾರನು ಬರೆಯುವಾಗ, ಯಾವ ಕೀರ್ತನೆಗಾರನು ಇಸ್ರಾಯೇಲ್ ಜನಾಂಗ ಐಗುಪ್ತದಲ್ಲಿ ಪರೋ ಅರಸನ ಮಧ್ಯದಲ್ಲಿ ಆಗುತ್ತಿರತಕ್ಕಂಥ ಆ ಒಂದು 10 ಬಾಧೆಗಳ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಸಮಯದಲ್ಲಿರ್ತಕ್ಕಂಥ ಘಟನೆಗಳನ್ನು ಈ ಕೀರ್ತನೆಗಾರನು ಬರೆದಿದ್ದಾನೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥ ಮಾತನ್ನು ಗಮನವಾಗಿ ಕೇಳ್ತೀರಿ. ಆಮೇಲೆ ಮೋಸೆಗೆ ಯೆಹೋವ, ಮೋಸಕ್ಕಿಂತ ಮುಂಚೆ ಎಲ್ ಶಡಾಯ್, ಅಬ್ರಾಹ್ಮನಿಂದ ಮೋಸೆವರೆಗೆ ಎಲ್ ಶಡಾಯ್, ಅಬ್ರಾಹ್ಮನವರೆಗೆ, ಆದಿ ಕಾಂಡದಿಂದ ಅಬ್ರಾಹ್ಮನವರೆಗೆ ಎಲಿಯೋನಾದ ದೇವರು ಗೋಚರಿಸಿಕೊಂಡಿದ್ದಾನೆ. ಹೇಗೆ ಅಂತ ಹೇಳ್ತಾ ಇದ್ದಾನೆ, ಅಬ್ರಾಹ್ಮನು ದೇವರಿಂದ ಕರೆಯಲ್ಪಟ್ಟಿದ ನಂತರ ತಾನು ಹೇಳಲ್ಪಟ್ಟಿರ್ತಕ್ಕಂಥ, ವಾಗ್ದಾನ ಮಾಡಲ್ಪಟ್ಟಿರ್ತಕ್ಕಂಥ ದೇಶಕ್ಕೆ ಹೋಗಿರುವಾಗ ಅಲ್ಲೇ ಕೆಲವು ಘಟನೆಗಳು ನಡೆದಿತ್ತು. ಪರೋ ಅರಸನು ಬಂದನು, ಅಭಿಮಲೇಕ ಅರಸನು ಬಂದನು. ತದನಂತರ ಆತನು ಜೀವಿಸ್ತಾ ಇರುವ ಸಮಯದಲ್ಲಿ ಹಗರಳಿಗೆ ಇಸ್ಮಾಯಿಲನ್ನು ಹುಟ್ಟಿದ ಅಬ್ರಾಹ್ಮನಿಗೆ. ತದನಂತರ ಆಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸುಮಾರು 4 ಅರಸರ ಮೇಲೆ ದಾಳಿ ಮಾಡಿರುವಾಗ ಅದರೊಳಗೆ ಲೋತನು ಇರ್ತಾನೆ, ಸೋದೋಮನ ಆ ದೇಶದಲ್ಲಿರ್ತಾನೆ, ಆ ರಾಜ್ಯದಲ್ಲಿರ್ತಾನೆ. ಆ ಸಮಯದಲ್ಲಿ ಸೋದೋಮನಲ್ಲಿ ಇರ್ತಕ್ಕಂಥ ಎಲ್ಲವನ್ನು, ಜನರನ್ನು ಮುತ್ತಿಗೆ ಹಾಕಿ ಅವರನ್ನು ಕೊಳ್ಳೆ ಹೊಡ್ಕೊಂಡು, ಅವರನ್ನು ದಾಸರಾಗಿ ಕರೆದುಕೊಂಡು, ಅವ್ರಿಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕರೆದುಕೊಂಡು ಹೋಗಿರುವಾಗ, ಕಸಿದುಕೊಂಡು ಅಥವಾ ಕೊಳ್ಳೆ ಹೊಡ್ಕೊಂಡು ಹೋಗಿರುವಾಗ, ಅಬ್ರಾಹ್ಮನು ಅಂತ ಸಮಯದಲ್ಲಿ ತನ್ನ ಸಹೋದರನ ಮಗನಾಗಿರ್ತಕ್ಕಂಥ ಲೋತನ ಸಂಪತ್ತನ್ನು, ಆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ 318 ಸೈನಿಕರು ತೆಗೆದುಕೊಂಡು ಹೋಗ್ತಾನೆ. ಹೋಗಿ ಬಂದ ಕೂಡಲೇ ಅಬ್ರಾಹ್ಮನಕ್ಕಿಂತ ಮುಂಚೆ ಶ್ರೇಷ್ಠನು, ಅಬ್ರಾಹ್ಮನಕ್ಕಿಂತ ಮುಂಚೆ ಇರುವವನು ದೊಡ್ಡವನು ಅಲ್ಲಿದ್ದ. ಅದು ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಯಾಕೆ ಕೀರ್ತನೆಗಾರನಾಗಿರ್ತಕ್ಕಂಥ 91ರಲ್ಲಿ ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ಹೇಳಲಾಗಿದೆ. ಮಹೋನ್ನತನೆಂದರೆ ಎಲಿಯೋನ್ ಅಥವಾ ಎಲೋಹಿಂ. ಎಲಿಯೋನ್ ಅಂದ್ರೂ ಅದೇ ಅರ್ಥ, ಎಲೋಹಿಂ ಅಂದ್ರೂ ಅದೇ ಅರ್ಥ. ಈ ಹೀಬ್ರು ಭಾಷೆಯಲ್ಲಿ, ಇಸ್ರಾಯೇಲಿ ರಾಷ್ಟ್ರೀಯ ಭಾಷೆ ಆಗಿದೆ ಅದು. ಹೀಬ್ರು ಭಾಷೆಯಲ್ಲಿ ಎಲಿಯೋನ್ ಅಂದ್ರು ಮತ್ತು ಎಲೋಹಿಂ ಅಂದ್ರು ಸಮಾನಗಳ ಪದಗಳು ಇವು. ಇದು ಸುಪ್ರೀಂ ಗಾಡ್ ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಇದರ ಡೆಫಿನೇಷನ್ ನಾವು ನೋಡುವಾಗ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ ಒಡೆಯನು ಎಂಬುದಾಗಿ ಅದರ ಸ್ಪಷ್ಟ ಡೆಫಿನೇಷನ್ ಅನ್ನು ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟ ಅರ್ಥವನ್ನು ನಾವು ನೋಡ್ತಾ ಇದ್ದೇವೆ. ಅದ ಕಾರಣ ಅಬ್ರಾಹ್ಮನಕ್ಕಿಂತ ಮುಂಚೆ ಆದಿ ಕಾಂಡದಿಂದ ದೇವರು ತನ್ನನ್ನು ತಾನು ಏನೆಂದು ಗೋಚರಿಸಿಕೊಂಡ ಎಂಬುದಾಗಿಯನ್ನು ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನದಿಂದ ಒಂದು ಅದ್ಭುತವಾದಂಥ ಘಟನೆಯನ್ನು ನಾವು ನೋಡೋಣ. ಓದ್ತೀರಿ ನನಗಾಗಿ? 14-18 ಶಾಲೇಮಿನ ಅರಸನಾದ ಮೆಲ್ಕಿಜೆದೇಕನು, ಆ ಕಾಲದಲ್ಲಿ ಅಬ್ರಾಹ್ಮನಿರ್ತಕ್ಕಂಥ ಕಾನಾನ್ನಲ್ಲಿ ಶಾಲೇಮನ ತಕ್ಕಂಥ ಒಂದು ದೊಡ್ಡ ಪಟ್ಟಣವಿತ್ತು. ಅದು ಕ್ಯಾಪಿಟಲ್ ಆಗಿತ್ತು, ರಾಜಧಾನಿ ಆಗಿತ್ತು. ಆಗ ಶಾಲೇಮಿನ ಅರಸನಾದ ಮಲ್ಕಿಜೆದೇಕನು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಂದನು.
ದ್ರಾಕ್ಷಾರಸವನ್ನು ತಂದನು. ಇವನು ಮಹೋನ್ನತನಾದ ದೇವರ ಯಾಜಕನು. ಅಬ್ರಾಮನಕ್ಕಿಂತ ಮುಂಚೆ ದೇವರು ತನ್ನನ್ನು ತಾನು ಏನು ಗೋಚರಿಸಿಕೊಂಡದೆಂಬುದಾಗಿ ತೋರಿಸ್ತಾ ಇದ್ದಾನೆ. ಮಹೋನ್ನತನಾದ ದೇವರ ಯಾಜಕನು, ಮಹೋನ್ನತನು ಎಂಬ ಪದದ ಮೇಲೆ ಮಾತಾಡ್ತಾ ಇದ್ದೆ ನಾನು. ಏಲಿಯೋನ್ ಅಂದರೆ ಮಹೋನ್ನತನು, ಅಂದರೆ ಸುಪ್ರೀಂ ಗಾಡ್ ಎಂಬುದಾಗಿ. ಮಹೋನ್ನತನ ಯಾಜಕನಾಗಿದ್ದನು, ಮಹೋನ್ನತನಾದ ದೇವರ ಯಾಜಕನಾಗಿದ್ದನು. ಇವನು ಅಬ್ರಾಮನನ್ನು ಆಶೀರ್ವದಿಸಿ, ಮಲ್ಕಿಸಿದಕನು ಅಬ್ರಾಮನನ್ನು ಆಶೀರ್ವದಿಸಿದನು. ಅಂದರೆ ಅಬ್ರಾಮನು ಇಸ್ರಾಯೇಲರ ರಾಷ್ಟ್ರಪಿತ ಆಗಿರ್ತಕ್ಕಂಥ ಈ ದೊಡ್ಡ ವ್ಯಕ್ತಿಯನ್ನೇ ಆಶೀರ್ವದಿಸುವ ಇನ್ನೊಂದು ದೊಡ್ಡ ವ್ಯಕ್ತಿ ಇದ್ದ, ಅಬ್ರಾಮನಕ್ಕಿಂತ ದೊಡ್ಡ ವ್ಯಕ್ತಿ ಇದ್ದ. ಓದ್ತೀರಿ, ಈತನ ಅಬ್ರಾಮನನ್ನು ಆಶೀರ್ವದಿಸಿ, ಅಬ್ರಾಮನ ಆಕಾಶವನ್ನು ಭೂಮಿಯನ್ನು ಹೊಂದಿರುವ, ಅಬ್ರಾಮನನ್ನು ಆಶೀರ್ವದಿಸಿದ ಹೇಗೆ ನೋಡ್ರಿ, ಆಕಾಶವನ್ನು ಭೂಮಿಗೆ ಒಡೆಯನಾಗಿರುವ ಮಹೋನ್ನತನಾದ ದೇವರಿಂದ ಆಶೀರ್ವದಿಸಲ್ಪಡಲಿ, ಮಹೋನ್ನತನಾದ ದೇವರಿಂದ ಆಶೀರ್ವದಿಸಲ್ಪಡಲಿ. ಆಕಾಶವನ್ನು, ಪರಲೋಕಗಳನ್ನು, ಭೂಮಿಯನ್ನು ಒಡೆಯನಾಗಿರುವ ಮಹೋನ್ನತನಾದ ದೇವರಿಂದ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಅಬ್ರಾಮನನ್ನು ಆಶೀರ್ವದಿಸಿದನು. ಎರಡನೇ ಸಾರಿ ಮಹೋನ್ನತನ ಎಂಬ ಪದ ತಗೊಳ್ಳಾಗಿದೆ. ಇದೇ ಒಂದು ವಚನಗಳು ಮುಂದೆ. ಮತ್ತು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ, ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದ ಮಹೋನ್ನತನಾದ ದೇವರು. ಮೂರನೇ ಸಾರಿ ಮಹೋನ್ನತನಾದ ದೇವರಿಗೆ ಸ್ತುತಿಯಾಗಲಿ. ಅಬ್ರಾಮನು ಅವನಿಗೆ, ಆಗ ಅಬ್ರಾಮನು ಮಲ್ಕಿಸಿದಕನಿಗೆ ಎಲ್ಲದರಲ್ಲಿ ದಶಮ ಭಾಗವನ್ನು, ತಾನು ತೆಗೆದುಕೊಂಡು ಬಂದಿರತಕ್ಕಂಥ, ಗಳಿಸಿಕೊಂಡು ಬಂದಿರತಕ್ಕಂಥ ಎಲ್ಲದರಲ್ಲಿ ದಶಮಾಂಶವನ್ನು, ದಶಮ ಭಾಗವನ್ನು ಕಾಣಿಕೆಯಾಗಿ ಶಾಲೇಮಿನ ಅರಸನಾಗಿರ್ತಕ್ಕಂಥ ಮಲ್ಕಿಸಿದಕನಿಗೆ ಕೊಟ್ಟನು. ಸೊದೋಮಿನ ಅರಸನು ಅಬ್ರಾಮನಿಗೆ ಅದನ್ನು ಕೊಟ್ಟು ಬರ್ತಾ ಇರುವಾಗ ಸೋದೋಮಿನ ಅರಸನು, ಗೋಮೆರನ ಅರಸನು ಕೂಡಿದ್ದನು. ಸೋದೋಮಿನ ಅರಸನಿಗೆ ತನ್ನ ಅಬ್ರಾಮನು ತನಗಿರ್ತಕ್ಕಂಥ ತಾನು ಏನೇನು ಸೋದೋಮಿನ ಅರಸನದೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಿದ್ರಲ್ಲ 5 ಅರಸರು, ಅದರಿಂದ ಮತ್ತು ಅದು ತಿರುಗಿ ತೆಗೆದುಕೊಂಡು ಬಂದಿರುವಾಗ ಆ ಸಂಪತ್ತು ಮತ್ತು ಆ ಪ್ರಜೆಗಳನ್ನು ಕೊಡ್ತಾ ಇರುವಾಗ ಸೋದೋಮಿನ ಅರಸನ ಏನು ಹೇಳ್ತಾನೆ, ಅಯ್ಯ ಅಬ್ರಾಮನಿಗೆ ಹೇಳ್ತಾನೆ, ಅಯ್ಯ ನನ್ನ ಪ್ರಜೆಗಳನ್ನು ನನಗೆ ಮರಳಿ ಕೊಡು, ಆದರೆ ಈ ಸಂಪತ್ತನ್ನೆಲ್ಲ ನೀನೇ ಇಟ್ಕೋ ಎಂಬುದಾಗಿ ಹೇಳ್ತಾನೆ. ಆಗ ಅಬ್ರಾಮನ್ ಹೇಳ್ತಾನೆ, ನಿನ್ನ ಕಾಲಿನ ಕೆರೆಗಳಿಗಿರತಕ್ಕಂಥ ಬಾರು ಸಮೇತ ನಾನು ತೆಗೆದುಕೊಳ್ಳುವುದಿಲ್ಲ. ಯಾಕೆ ಅಂದರೆ ನಿನ್ನಿಂದ ನಾನು ಧನವಂತನಾದೆ ಎಂಬ ಮಾತು ಬಂದಿತ್ತು. ಆದ ಕಾರಣ ನಾನು ಮಹೋನ್ನತನಾದ ಭೂಮಿ ಆಕಾಶಗಳು, ಎಷ್ಟು ಚೆನ್ನಾಗಿದೆ ನೋಡ್ರಿ, ಭೂಮಿ ಆಕಾಶಗಳಿಗೆ ಸೃಷ್ಟಿಪಿತನಾಗಿರ್ತಕ್ಕಂಥ ಒಡೆಯನಾಗಿರ್ತಕ್ಕಂಥ ಆ ಮಹೋನ್ನತನ ಕಡೆಗೆ ನನ್ನ ಕೈಯನ್ನು ಒಡ್ಡುತ್ತೇನೆ ಹೊರತು ಯಾವ ಅರಸನ ಕಡೆ ನನ್ನ ಕೈಯನ್ನು ಒಡ್ಡುವುದಿಲ್ಲ ಎಂಬುದಾಗಿ ಹೇಳಿದ. ಅಂದರೆ ಅರ್ಥ ಏನು, ಏಲಿಯೋನಾದ ದೇವರು. ಈ ಪದವನ್ನು ಕೀರ್ತನೆಗಾರನಾಗಿರ್ತಕ್ಕಂಥ ಆ ರಚಕನು ಕೀರ್ತನೆ 91ರಲ್ಲಿ ಉಲ್ಲೇಖಿಸಿದ್ದಾನೆ. ಅದಕ್ಕಾಗಿ ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋ, ಅಂದರೆ ಎಲಿಯೋನ್ ಆದ ದೇವರ ಮೊರೆಯಲ್ಲಿ ಬಂದವನು, ಎಲ್ ಶಡಾಯ್ ಎಂಬ ದೇವರ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯಾವ ಕೇಡು, ಯಾವ ಉಪದ್ರವ, ಯಾವ ಸೋಂಕು, ಯಾವ ಹಾನಿ, ಯಾವ ನಷ್ಟ ಅವನಿಗೆ ಆಗದಂತೆ ಕಾಪಾಡತಕ್ಕಂಥ ಸುಪ್ರೀಂ ಸೆಕ್ಯೂರಿಟಿ ಕಿಂಗ್ಡಮ್ ಆಫ್ ಹೆವನ್. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಅದಕ್ಕಾಗಿ ಕೀರ್ತನೆಗಾರನು ಸುಂದರವಾಗಿ ಉಲ್ಲೇಖಿಸಿದ್ದಾನೆ. ಲೇಖಿಸಿ ಆ ಸುಪ್ರೀಂ ಸೆಕ್ಯೂರಿಟಿ, ಆ ಒಂದು ಮಹೋನ್ನತನ ಮೊರೆಯಲ್ಲಿರ್ತಕ್ಕಂಥ, ಆ ಸರ್ವಶಕ್ತನ ಆಶ್ರಯದಲ್ಲಿರ್ತಕ್ಕಂಥ ಸುಭದ್ರತೆಯಲ್ಲಿ ವಿಶ್ರಮಿಸುವನು ಎಂಬುದಾಗಿ ಕೀರ್ತನೆಗಾರನು ಹಾಡ್ತಾ ಇದ್ದಾನೆ. ಅದನ್ನು 2ನೇ ವಚನದಲ್ಲಿ ನಾವು ನೋಡ್ತೇವೆ. ಕೀರ್ತನೆಗಾರನಾಗಿರ್ತಕ್ಕಂಥ 91:1ರಲ್ಲಿ ನಾವು ನೋಡಿರುವ ಮಾತನ್ನು ಹೇಳಿದ್ದೇನೆ, ಏಲಿಯೋನಿನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುಭದ್ರತೆಯಿಂದ ಸುರಕ್ಷಿತವಾಗಿ ವಿಶ್ರಮಿಸುವನು. 2ನೇ ವಚನ, ನನ್ನ ಆಶ್ರಯವು ನನ್ನ ಕೋಟೆಯು. ಆಗ ಭಕ್ತನ ಹೇಳ್ತಾನೆ, ಹೊಗಳ್ತಾನೆ, ತನ್ನ ಬಾಯಿಂದ ಕನ್ಫೆಷನ್ ಮಾಡ್ತಾನೆ, ತನ್ನ ಬಾಯಿಂದ ಅರಿಕೆ ಮಾಡ್ತಾನೆ, ನನ್ನ ಆಶ್ರಯವು, ನನ್ನ ಕೋಟೆಯು, ನಾನು ಭರವಸೆ ಇಡುವ ದೇವರೇ ಎಂದು ಒಡೆಯನಿಗೆ, ಕರ್ತನಿಗೆ ಹೇಳುವೆನು ಎಂಬುದಾಗಿ ಹೇಳಿದನು. ಖಂಡಿತ 91 ಪೂರ್ಣ ಅಧ್ಯಾಯದಲ್ಲಿ ರಕ್ಷಣೆಯ ಸ್ಪಷ್ಟ ಅರ್ಥ ಕೊಡಲಾಗಿದೆ. ನಿಶ್ಚಯವಾಗಿ, ಕನ್ನಡ ಭಾಷೆಯಲ್ಲಿ ಸರಳವಾಗಿ ಹೇಳಬೇಕಾದ್ರೆ ಖಂಡಿತವಾಗಿ.
ಆತನು ನಿನ್ನನ್ನು ಬೇಡನ ಉರುಳಿನಿಂದಲೂ ಬೇಟೆಗಾರನ ಬಲಿಯಿಂದಲೂ ಅಪಾಯದ ಜಾಡ್ಯದಿಂದಲೇ ಬಿಡಿಸುವ, ಮರಣಕರವಾದ ವ್ಯಾಧಿಗಳಿಂದಲೂ ನಿನ್ನನ್ನು ತಪ್ಪಿಸುವನು. ಇದು ರಕ್ಷಣೆ ಅಂದರೆ. ಆತನ ಮೊರೆ ಹೊಕ್ಕಿದ್ರೆ, ಆತನ ನಂಬಿಕೊಂಡು, ಆತನ ನಿನ್ನ ಆಶ್ರಯ, ಆತ ನಿನ್ನನ್ನು ಕೋಟೆಯಾಗಿ ಮಾಡಿಕೊಂಡಿರುವುದಾದರೆ, ಆತನ ಮೇಲೆ ಭರವಸೆಡೋನಾಗಿದ್ರೆ ನಿನ್ನನ್ನು, ಹಲ್ಲೆಲೂಯ, ಎದರಿಂದ? ಬೇಟೆಗಾರನ ಬಲೆಯಿಂದ, ಮರಣಕರವಾದ ವ್ಯಾಧಿಯಿಂದ ತಪ್ಪಿಸುವನು. ಇದೇ ರಕ್ಷಣೆ. ಮರಣಿಸಿದ ನಂತರ ಪರಲೋಕದ ರಕ್ಷಣೆ. ಈ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲ ಕೇಡು, ಎಲ್ಲ ಉಪದ್ರವ, ಎಲ್ಲ ಮಾರಕ ಸೋಂಕು, ಇವೆಲ್ಲದರಿಂದ ಕಾಪಾಡುವುದೇ ರಕ್ಷಣೆ. ಅದಕ್ಕಾಗಿ ಮರಣಕರವಾದ ವ್ಯಾಧಿ ಎಂಬುದಾಗಿ, ಅದನ್ನು ಹಳೆ ಕನ್ನಡದಲ್ಲಿ ಹೋಗುವಾಗ ಮಾರಕ ಸೋಂಕುಗಳೆಂಬುದಾಗಿ ಹೇಳ್ಬೋದು. ಅದು ಯಾವುದೇ ಔಷಧದ ಗುಣವಾಗಲಾರದಂಥ ರೋಗ ಇರ್ಬೋದು. ಆ ಒಂದು ಮಾರಕ ಸೋಂಕಿನಿಂದ, ಮರಣಕರವಾದ ವ್ಯಾಧಿಗಳಿಂದ ನಿನ್ನನ್ನು ತಪ್ಪಿಸೋನು. ಬೇಟೆಗಾರನ ಬಲೆ. ನಿನ್ನ ಸೆಕ್ಯೂರಿಟಿ ಹೆಂಗಿದೆ ಅಂದರೆ, ಹೆವನ್ಲಿ ಸೆಕ್ಯೂರಿಟಿ ಐ ಆಮ್ ಟಾಕಿಂಗ್. ಪರಲೋಕದಿಂದ ಉಂಟಾಗತಕ್ಕಂಥ ಸುಭದ್ರತೆ, ರಕ್ಷಣೆ ಅನ್ನೋದು ಹೇಳ್ತಾ ಇದ್ದಾನೆ. ನಿನಗೆ ಗೊತ್ತಿರೋದಿಲ್ಲ. ಏನು ಗೊತ್ತಿರೋದಿಲ್ಲ ನಿನಗೆ? ನಿನ್ನ ಮುಂದೆ ನಿನ್ನ ಶತ್ರು ಆಗಲಿ ಅಥವಾ ನಿನ್ನ ವಿರೋಧಿ ಆಗಲಿ ನಿನಗಾಗಿ ಯಾವ ಬಲೆಯನ್ನು ಹಾಕಿ, ಯಾವ ಸ್ಥಳದಲ್ಲಿ ಬಲೆಯನ್ನು ಒಡ್ಡಿದ್ದಾನೋ, ಅಥವಾ ಯಾವ ರೀತಿಯಾದ ಉರುಳುಗಳನ್ನು ಹಾಕಿ, ಯಾವ ರೀತಿಯಾದಂಥ ಸಮಸ್ಯೆಗಳು ನಿನಗೆ ತೊಂದರೆ ತಂದುಕೊಡ್ಲಿಕ್ಕೆ ಆತನು ತೆಗ್ಗನ್ನು ತೆಗೆದಿದ್ದಾನೋ ಎಂಬುದಾಗಿ ನಿನಗೆ ಗೊತ್ತಿರೋದಿಲ್ಲ. ಆದರೆ ನಿನ್ನ ಜನರು ನಿನಗೆ ತಿಳಿಸೋರು ಕೂಡ ಇರುವುದಿಲ್ಲ. ಆದರೆ ಪರಲೋಕದಿಂದ ಭೂಮಿಯಲ್ಲಿ ನಿನಗೆ ವಿರೋಧವಾಗಿ ಯಾವುದೇ ಹೊಲಸಂಚು ಮಾಡಿ, ನಿನಗೆ ವಿರೋಧವಾಗಿ ನಿನಗೆ ಗೊತ್ತಿಲ್ಲದೆ ಬಲೆಯನ್ನು ಬೀಸಿ ನಿನ್ನನ್ನು ನಾಶಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಿರೋ ಬೇಡರ ಬಲಿಯಿಂದ, ಅಂದರೆ ಬೇಟೆಗಾರನ ಬಲಿಯಿಂದ, ನಿನಗೆ ಗೊತ್ತಿರೋದಿಲ್ಲ. ಪಾಪ ನೀನು ಭಾಳ ಅಮಾಯಕನಾಗಿರ್ತಿ. ನೀನು ಹೋಗ್ತಾ ಇರ್ತಿ, ನೀನು ಕೆಲಸಕ್ಕೆ ಹೋಗ್ತಾ ಇರ್ತಿ, ಬರ್ತಾ ಇರ್ತಿ, ನಿನ್ನ ಬಿಸ್ನೆಸ್ಗೆ ಹೋಗ್ತಾ ಇರ್ತಿ, ಬರ್ತಾ ಇರ್ತಿ. ನಾನು ಇತ್ತೀಚೆಗ ಅನೇಕ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೆ. ಯಾಕಂದರೆ ಪಾಪ ಭಾಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ದೊಡ್ಡ ವಿದ್ಯಾವಂತರು, ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು, ಅವ್ರು ಹೋಗ್ತಾ ಇರುವಾಗ ಬರ್ತಾ ಇರುವಾಗ ಅವರೊಂದು ತಮ್ಮ ಗುಂಗಿನಲ್ಲಿ, ತಮ್ಮ ಮಗ್ನಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಗೊತ್ತಿರೋದಿಲ್ಲ ಅವರ ಮುಂದೆ ಯಾರು ಅವರ ಮೇಲೆ ದಾಳಿ ಮಾಡಲಿಕ್ಕಿದ್ದಾರೆ ಎಂಬುದಾಗಿ. ಯಾವ ದುಷ್ಟನು, ಯಾವ ಕಳ್ಳನು, ಯಾವ ದರೋಡೆಕೋರನು ಅವರ ಮೇಲೆ ದಾಳಿ ಮಾಡಿ ಅವನನ್ನು ನಾಶ ಮಾಡಲಿಕ್ಕಿದ್ದಾನೆ ಎಂಬುದಾಗಿ ಗೊತ್ತಿರೋದಿಲ್ಲ. ಯಾಕಂದರೆ ಪೂರ್ಣ ಪ್ಲ್ಯಾನ್ ಮಾಡಿ ಆ ಬಲೆಯನ್ನು ಹಾಕಿರುವ ಬೇಟೆಗಾರನ ಬಲೆಯಿಂದ ತಪ್ಪಿಸುವನು ಆ ಸುಪ್ರೀಂ ಸೆಕ್ಯೂರಿಟಿಯಿಂದ ಸಾಧ್ಯವಾಗ್ತದೆ. ಹೊರತು ಈ ಲೋಕದಲ್ಲಿ ಇರುವ ಸೆಕ್ಯೂರಿಟಿಯಿಂದ ಒಂದು ವೇಳೆ ವಿಫಲವಾದರೂ ಪರಲೋಕದ ಸೆಕ್ಯೂರಿಟಿ ಯಾವತ್ತೂ ವಿಫಲವಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಅನೇಕ ಸಾರಿ ನಾನು ಸುಮಾರು 96ರಲ್ಲಿ ಸೇವೆ ಬಂದಿರುವಾಗ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಹಲ್ಲೆಲೂಯಾ ಒಂದು ದುಷ್ಟನು ಪ್ರೇರೇಪಿಸಿ ಕೆಲವು ಅಪರಾಧಿಗಳನ್ನು ಹಣ ಕೊಟ್ಟು ಅವರನ್ನು ತಯಾರು ಮಾಡಿಟ್ಟಿದ್ದ. ಆದರೆ ನನಗೆ ಗೊತ್ತಿಲ್ಲ, ನಾನು ಅದೇ ಮಾರ್ಗದಿಂದ ಹೋಗ್ತಾ ಇದ್ದಾನೆ, ಅದೇ ಮಾರ್ಗದಿಂದ ನಾನು ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಇನ್ನೊಂದು ಮಾರ್ಗಕ್ಕೆ ಹೋಗ್ತಾ ಇದ್ದೇನೆ. ಆ ದುಷ್ಟರು ನನ್ನ ಮೇಲೆ ದಾಳಿ ಮಾಡೋದಕ್ಕಾಗಿ ಅಲ್ಲೇ ಸುಮಾರು 8 ಜನ ಅಲ್ಲೇ ಹೊಂಚು ಹಾಕಿಕೊಂಡು ಕೂತಿದ್ರು. ನನಗೆ ಗೊತ್ತಿಲ್ಲ ಅದು. ಆದರೆ ಹೋಗಿದ್ದ ಕೂಡಲೇ ಜರುಗಿದ್ದೇನೆಂದರೆ, ಅವ್ರ ಜೊತೆ ನಾನು ಮಾತಾಡಿ ಮುಂದೆ ಹೋಗ್ಬಿಟ್ಟಿದೆ. 1 ವರ್ಷವಾದ ನಂತರ ಗೊತ್ತಾಯಿತು ಅವರು ನನಗಾಗೆ ಹೊಂಚು ಹಾಕ್ಕೊಂಡಿದ್ರು ಎಂಬುದಾಗಿ. ಒಂದು ದುರ್ಮಾರ್ಗನು, ದುಷ್ಟನು, ನನಗೆ ಗೊತ್ತಿಲ್ಲ ನನಗೆ ಶತ್ರು ಹೇಗೆ ಹುಟ್ಟಿದ್ರೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಆ ಹೊಂಚು ಹಾಕಿರ್ತಕ್ಕಂಥ ಶತ್ರುವಿನ ಕಳಿಸಲ್ಪಟ್ಟಿರ್ತಕ್ಕಂಥ ಕೆಲವು ಕುಖ್ಯಾತ ಅಪರಾಧಿಗಳು ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ 96ರಲ್ಲಿ ನಡೆದಿರ್ತದೆ. ಆದರೆ 1 ವರ್ಷ ಆದ ನಂತರ ನನಗೆ ಗೊತ್ತಾಯಿತು ಅವರು ನನಗಾಗೆ ಹೊಂಚು ಹಾಕಿದ್ರು ಎಂಬುದಾಗಿ. ಆದರೆ ಅವರು ಕೇಳಿದೆ, ಹಾಗಾದರೆ ನೀವು ಅವರು ಮಾತಾಡ್ತಿರುವಾಗ, ಇಲ್ಲ ನಮಗೆ ಹಿಂಗೆ ದುಡ್ಡು ಕೊಡಲಾಗಿತ್ತು ನಿನ್ನ ಮೇಲೆ ದಾಳಿ ಮಾಡಬೇಕೆಂಬುದಾಗಿ 96. ಆದರೆ ನಿಮ್ಮ ಮೇಲೆ ದಾಳಿ ಮಾಡಿಲ್ಲ ನಾವು. ಯಾಕೆ ಅಂತ ಕೇಳಿದೆ. ಯಾಕೋ ನಮಗೆ ಮನಸ್ಸು ಬಂದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕಾಗಿ ಬೇಟೆಗಾರನ ಬಲೆಯಿಂದ ತಪ್ಪಿಸುವ ಆತನು. ಎಂಥವನಾತನು? ಬೇಟೆಗಾರನ ಬಲೆಯಿಂದ ತಪ್ಪಿಸುವ ಆತನು. ಬೇಟೆಗಾರನು ಯಾವ ರೀತಿಯಲ್ಲಿ ಬಲೆ ಹಾಕಿರ್ತಾನೆ ಗೊತ್ತಿರೋದಿಲ್ಲ. ಯಾವ ದುಷ್ಟನು, ಯಾವ ಕುಖ್ಯಾತ ಅಪರಾಧಿ, ಯಾವ ದರೋಡೆಕೋರನು, ಯಾವ ಕಳ್ಳನು, ಯಾವ ಕದಿಮನು ನಿನಗಾಗಿ ಬಲೆ ಬೀಸಿರ್ತಾನೆ ಗೊತ್ತಿರೋದಿಲ್ಲ. ಆದರೆ ಪರಲೋಕದಲ್ಲಿರುವಂಥ ಮಹೋನ್ನತನಿಗೆ
ಅದರ ಕುರಿತು ಸಂಪೂರ್ಣ ಮಾಹಿತಿ ಇರ್ತದೆ. ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕಾಗಿ ದೇವರು ಪರಲೋಕದಿಂದ ತನ್ನ ದೂತರನ್ನು ಕಳಿಸಿ ನಿನ್ನನ್ನು ಕಾಪಾಡ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಮಾರಕ ಸೋಂಕು ಮಾತ್ರ ಅಲ್ಲ, ಹಲ್ಲೆಲೂಯಾ, ಶತ್ರುಗಳು ನಿನಗಾಗಿ ಮೋಸದಿಂದ ವಂಚನೆಯಿಂದ ಇಟ್ಟಿರ್ತಕ್ಕಂಥ ಬಲೆ ಅಥವಾ ಉರುಳು ಅಥವಾ ಅಪಾಯ ನಿನಗಾಗಿ ಮಾಡಬೇಕೆಂಬುದಾಗಿರ್ತಕ್ಕಂಥ ಆ ಕೇಡಿನಿಂದ ಕೂಡ ನಿನ್ನನ್ನು ತಪ್ಪಿಸುವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮರಣಕರವಾದ ವ್ಯಾಧಿಗಳಿಂದ ನಿನ್ನನ್ನು ಬಿಡಿಸುವನಾಗಿದ್ದಾನೆ. ದೇವರ ಮಕ್ಕಳೇ, ಈ ಮಾರಕ, ಈ ಒಂದು ಭಯಭ್ರಾಂತವಾದಂಥ ಸಮಯದಲ್ಲಿ ದಿಗುಲು ಚಿಂತೆ ಕಾಡ್ತಾ ಇದೆ. ಒಂದು ಆರ್ಥಿಕ ಸ್ಥಿತಿಯಲ್ಲಿ ಆಗತಕ್ಕಂಥ ದಾಳಿ, ಇನ್ನೊಂದು ಭೌತಿಕ ಆರೋಗ್ಯದಲ್ಲಿ ಆಗತಕ್ಕಂಥ ದಾಳಿ, ಇನ್ನೊಂದು ಮಾನಸಿಕವಾಗಿ ಆಗತಕ್ಕಂಥ ದಾಳಿಯಲ್ಲಿ ನಿನಗೆ ಸುಭದ್ರತೆ ಬೇಕಾ? ಪ್ರತಿದಿನ ಯೇಸು ಕ್ರಿಸ್ತನ ವಾಕ್ಯವನ್ನು ಓದುತ್ತಾ, ಆತನ ಸುಭದ್ರತೆ ವಿಷಯದಲ್ಲಿ ಇನ್ನೂ ಧ್ಯಾನಿಸ್ತಾ, ಆತನ ವಾಕ್ಯಗಳನ್ನು ಕೇಳ್ತಾ, ಆತನನ್ನು ಸ್ಮರಿಸುತ್ತಾ, ಆತನೇ ನಿನ್ನ ಒಡೆಯನು ರಕ್ಷಕನಾಗಿ ಇವತ್ತು ಸ್ವೀಕರಿಸುವುದಾದರೆ ಯಾವ ಕೇಡು, ಯಾವ ಪಿಡುಗು, ಯಾವ ಮಾರಕ ಸೋಂಕು ನಿನ್ನನ್ನು ಮುಟ್ಟೋದು ಎಂಬುದಾಗಿ ಈ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ನಂಬಿದ್ದವರು ರಕ್ಷಣೆ ಹೊಂದಲಿ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಕ್ಷಣೆ ಅನ್ನೋ ಪದದ ಸಂಪೂರ್ಣ ಅರ್ಥ ಏನಿದೆ ಎಂಬುದಾಗಿ ಕೀರ್ತನೆ 91ರಲ್ಲಿ ಕೆಲವು ವಚನಗಳು ಮಾತ್ರ ನಿಮಗೆ ವಿವರಿಸಿದ್ದೇನೆ. ಇದರ ಮುಂದೆ ದ ಸುಪ್ರೀಂ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್ ಅನ್ನತಕ್ಕಂಥ ಸಬ್ಜೆಕ್ಟ್ ಮೇಲೆ ಇನ್ನೂ ಕೆಲವು ದಿನಗಳು ನಾನು ಮಾತಾಡಲಿಕ್ಕಿದ್ದೇನೆ. ದಯಮಾಡಿ ಗಮನಿಸ್ತೀರಿ. ಇದನ್ನು ಹೇಗೆ ನೀವು ನಂಬುತ್ತಾ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಿರೋ, ದೇವರ ಆದಿಕಾಂಡದಿಂದ ಏನು ಹೆಸರಾಗಿ ಕರೆಯಲ್ಪಟ್ಟಿದೆ, ಎಲ್ಯೋನ್, ಎಲ್ ಶಡಾಯ್, ಯೆಹೋವ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಯಾವ ಯಾವ ನಾಮದಿಂದ ಗೋಚರಿಸಲ್ಪಟ್ಟನೋ ಅದೇ ರೀತಿಯಲ್ಲಿ ಅವರಿಗೆ ಪ್ರಕಟವಾಗಿ ಅವರಿಗೆ ರಕ್ಷಣೆ, ಸುಭದ್ರತೆ, ಸುರಕ್ಷಿತ ನೀಡಿದ್ದು ನಾವು ನೋಡ್ತಾ ಇದ್ದೇವೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ನಾನು ನಿಮಗಾಗಿ ಪ್ರಾರ್ಥಿಸುವಾಗ ನನ್ನ ಜೊತೆಯಲ್ಲಿ ನಿಮಗೆ ಆ ಸುಭದ್ರತೆ ತಲುಪಲಿ ಎಂಬುದಾಗಿ ಹಾರೈಸುತ್ತೇನೆ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆ ಕರೆಯುತ್ತೇನೆ. ಭೂಲೋಕದ ಕಟ್ಟ ಕಡೆಯವರೆಗೂ ಯೇಸು ಕ್ರಿಸ್ತನ ಈ ಶುಭವಾರ್ತೆಯನ್ನು, ಬೈಬಲ್ನಲ್ಲಿರ್ತಕ್ಕಂಥ ಈ ಸತ್ಯವಾರ್ತೆಯನ್ನು ಕೇಳ್ತಾ ಇದ್ದ ರಾಜ, ಅವರಿಗೆ ಕರ್ತನೆ ಪ್ರತಿಯೊಂದು ಉಪದ್ರವಗಳಿಂದ, ಪ್ರತಿಯೊಂದು ಕೇಡಿನಿಂದ, ಪ್ರತಿಯೊಂದು ಸಮಸ್ಯೆಗಳಿಂದ, ಪ್ರತಿಯೊಂದು ಬಾಧೆಗಳಿಂದ, ಆರ್ಥಿಕದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು, ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಬರ್ತಕ್ಕಂಥ ಎಲ್ಲದರಿಂದ ಕರ್ತನೆ ಸುಭದ್ರತೆಯನ್ನು ಅನುಗ್ರಹಿಸು, ಸುರಕ್ಷೆಯನ್ನು ಅನುಗ್ರಹಿಸು. ನಿನ್ನನ್ನು ನಂಬಿಕೊಂಡಿರುವ ಪ್ರತಿಯೊಬ್ಬ ದೇವಜನರು ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ವಿಶ್ರಮಿಸುವನು ಎಂಬ ಮಾತು ಕರ್ತನೇ ನಿನ್ನ ವಾಕ್ಯಗಳಿಂದ ಇವತ್ತು ನಮಗೆ ವರ್ಣಿಸಿ ರಾಜ. ಎಲಿಯೋನಿನ ಮೊರೆ ಹೊಕ್ಕಿದ್ದವನು ಎಲ್ ಶಡಾಯನ ಆಶ್ರಯದಲ್ಲಿ ಸುರಕ್ಷಿತನಾಗಿ ಸುಭದ್ರತೆಯಲ್ಲಿರುವನು ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಾ ಇದೆ ಕರ್ತನೆ. ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಗಳಿಂದಲೂ ತಪ್ಪಿಸುವನು. ಇದೇ ರಕ್ಷಣೆಯ ನಿಜವಾದ ತಾತ್ಪರ್ಯ ಎಂಬುದಾಗಿ ಒಂದೊಂದಾಗಿ ನಮಗೆ ವರ್ಣಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ರಕ್ಷಣೆ ಯಾರ್ಯಾರು ಯೇಸುವನ್ನು ಇವತ್ತು ತನ್ನ ರಕ್ಷಕನಾಗಿ, ಒಡೆಯನಾಗಿ ನಂಬಿದಾರೋ, ಅಂಗೀಕರಿಸಿದಾರೋ ಅವರೆಲ್ಲರಿಗೆ ಈ ರಕ್ಷಣೆಯನ್ನು ಅನುಗ್ರಹಿಸಿ ಎಂಬುದಾಗಿ ಹಾರೈಸುತ್ತಾ, ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಾ ಕೇಳುತ್ತಾ ಕರ್ತನೆ, ಅವರಿಗೆ ಉಂಟಾಗಲಿ ಕರ್ತನೆ. ಅವರ ಜೀವಮಾನ ಕಾಲ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಸಮಾಧಾನ, ಶಾಂತಿ ಮತ್ತು ಕೊನೆಗೆ ನಿತ್ಯ ಜೀವ ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಈ ಒಂದು ಭಯಂಕರವಾದಂಥ ಸ್ಥಿತಿಯಲ್ಲಿ ಆರ್ಥಿಕದಲ್ಲಿ ಬಂದಿರತಕ್ಕಂಥ ಅಸ್ತವ್ಯಸ್ತ, ಆರೋಗ್ಯದಲ್ಲಿ ಬಂದಿರತಕ್ಕಂಥ ಅಸ್ತವ್ಯಸ್ತಗಳು ಮತ್ತು ಮಾನಸಿಕವಾಗಿ ಬಂದಿರತಕ್ಕಂಥ ಎಲ್ಲ ಕಿರುಕುಳಗಳನ್ನು ನೀವು ಎದುರಿಸಬೇಕಾ? ಏನು ಮಾಡಬೇಡ್ರಿ. ನಾನು ಹೇಳತಕ್ಕಂಥ ಈ ಪ್ರತಿದಿನ ಈ ಸಂದೇಶವನ್ನು, ಯೇಸು ಕ್ರಿಸ್ತನ ಈ ಶುಭವಾರ್ತೆಯನ್ನು ಕೇಳ್ತಾ ಹೋಗ್ರಿ. ನಿಮಗೆ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಸಂತೋಷ, ಹರ್ಷದಿಂದ ಯಾವತ್ತು ಹಾಡುತ್ತಾ ಗಾನ ಮಾಡಲಿಕ್ಕಾಗ್ತದೆ. ಬೈಬಲನ್ನು ಓದ್ರಿ, ಕರ್ತನ ವಾಕ್ಯವನ್ನು ಕೇಳ್ರಿ. ಗಾಡ್ ಬ್ಲೆಸ್ ಯು.